ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಮತ್ತು ಸುಸ್ವಾಗತ. ಮಂತ್ರಾಲಯ ಕ್ಷೇತ್ರ ದರ್ಶನ ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ನಾನು ದಿನಾಂಕ 12/6/2025 ಮಂತ್ರಾಲಯಕ್ಕೆ ಹೋಗಿದ್ದೆ. ಮೈಸೂರಿನಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಹೋಗಿ ಬೆಂಗಳೂರಿನಿಂದ ಟ್ರೈನಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದೆ. ಅಲ್ಲಿ ಮಂತ್ರಾಲಯ ರೋಡ್ ಅಂತ ಒಂದು ಸ್ಟಾಪ್ ಇದೆ, ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ಇಳ್ಕೊಂಡಿದ್ದೆ. ಅಲ್ಲಿ ಇಳ್ಕೊಂಡು ಅಲ್ಲಿಂದ ನಾವು ಮಂತ್ರಾಲಯಕ್ಕೆ ಹೋಗಿದ್ವು. ಇದು ಕಾಣ್ತಾ ಇರತಕ್ಕಂಥದ್ದು ಮಂತ್ರಾಲಯಂ ರೋಡ್ ಅಂತ ಇದೆ. ಅಲ್ಲಿ ಸ್ಟಾಪ್ ಒಂದು ಫೋಟೋ ತೆಗೆದುಕೊಂಡು ತಮ್ಗೆ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀನಿ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಫೋಟೋ ಇದು ನೋಡಿ. ಈಗ ಬೆಂಗಳೂರಿನಿಂದ ಮಂತ್ರಾಲಯ ಸ್ಟಾಪ್ಗೆ ಬಂದು ಇಳ್ಕೊಂಡಿದ್ದೀವಿ. ಇಲ್ಲಿ ಮಂತ್ರಾಲಯಂ ರೋಡ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ಬಂದು ಇಳ್ಕೊಂಡಿದ್ದೀವಿ. ಈಗ ನೋಡಿ, ಇದೇ ರೈಲಲ್ಲಿ ಸೋಲಾಪುರ, ಮುಂಬೈ, ಬೆಂಗಳೂರು ರೈಲ್ ಇದೆಲ್ಲ ಹತ್ಕೊಂಡು ನಾವು ಸ್ಲೀಪರ್ ಬುಕ್ಕಿಂಗ್ ಮಾಡ್ಕೊಂಡು ಇಲ್ಲಿ ಬಂದಿದ್ವಿ. ಈಗ ಇಲ್ಲಿ ಇಳಿದಿದ್ವಿ. ಈಗ ಮಂತ್ರಾಲಯಂ ರೋಡ್ ಅನ್ನೋ ಸ್ಟಾಪ್ಗಳಲ್ಲಿ ಇಳ್ಕೊಂಡಿದ್ವಿ. ಈಗ ಇಲ್ಲಿ ಟ್ರೈನು ಮುಂದಕ್ಕೆ ಪಾಸ್ ಆಗ್ತಾ ಇದೆ, ಮುಂಬೈಗೆ ಮತ್ತು ಸೋಲಾಪುರ್ಗೆ ಹೋಗ್ತಾ ಇದೆ. ಈಗ ಅಲ್ಲಿಂದ ನಾವು 2ನೇ ಪ್ಲಾಟ್ಫಾರ್ಮ್ ಇಂದ ರೈಲ್ವೆ ಸ್ಟೇಷನ್ ಒಳಗೆ ಬರಬೇಕಾಗಿತ್ತು. ಅದಕ್ಕೋಸ್ಕರ ನಾವು ರೈಲ್ ಮುಂದೆ ಹೋಗ್ತಾ ಇದೆ. ಅಲ್ಲಿಂದ ಮುಂದಕ್ಕೆ ನಾವು ಪ್ಲಾಟ್ಫಾರಮ್ ಅನ್ನು ಹತ್ತೋದಕ್ಕೆ ದಾಟೋದಕ್ಕೋಸ್ಕರವಾಗಿ ಒಂದು ಲಿಫ್ಟ್ ಅನ್ನು ಒಂದು ಮೆಟ್ಟು ಹತ್ಕೊಂಡು ಈಗ ನಾವು ಹೋಗ್ತಾ ಇದೀವಿ. ಈಗ ಹೋಗ್ಕೊಂಡು ಅಲ್ಲಿಂದ ಲಿಫ್ಟ್ ಅಲ್ಲಿ ಕೆಳಗಡೆಗೆ ಇಳಿತೀವಿ. ಕೆಳಗೆ ಇಳಿದ ತಕ್ಷಣ ಅಲ್ಲಿ ನಮಗೆ ಮೊದಲನೇ ಬಾರಿಗೆ ರಾಘವೇಂದ್ರ ಸ್ವಾಮಿ ಫೋಟೋ ನಮಗೆ ದರ್ಶನ ಸಿಗುತ್ತೆ. ಈಗ ಲಿಫ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಈಗ 2ನೇ ಪ್ಲಾಟ್ಫಾರ್ಮ್ ದಾಟ್ಕೊಂಡು 1ನೇ ಪ್ಲಾಟ್ಫಾರ್ಮ್ ದಾಟ್ಕೊಂಡು 1ನೇ ಪ್ಲಾಟ್ಫಾರ್ಮ್ ಬರ್ತಕ್ಕಂಥ ಲಿಫ್ಟ್ಗೆ ಹೋಗ್ತಾ ಇದ್ದೀವಿ. ಹೊರಗಡೆ ಈಗ ಹೋಗಿ ಅಲ್ಲಿಂದ ಕೆಳಗಡೆಗೆ ಲಿಫ್ಟ್ ಕ್ಲೋಸ್ ಆಗಿತ್ತು. ಈಗ ಕೆಳಗಡೆ ಇಳಿತಾ ಇದ್ದೀವಿ ನೋಡಿ. ಈಗ ಕೆಳಗಡೆ ಇಳಿತಾ ಇದ್ದೀವಿ. ಇಳಿದು ಲಿಫ್ಟು ಮತ್ತೆ ಓಪನ್ ಆಗುತ್ತೆ. ಓಪನ್ ಆದಾಗ ಅದರಿಂದ ಲಿಫ್ಟಿಂದ ಹೊರಗಡೆಗೆ ಬರ್ತಾ ಇದ್ದೀವಿ. ಈಗ ಬಂದ ಮೇಲೆ ಅಲ್ಲಿ ಮುಂದೆ ಸ್ಟೇಷನ್ ಮುಂದಕ್ಕೆ ಬಂದ ತಕ್ಷಣ ನಮಗೆ ಮೊದಲ ಬಾರಿಗೆ ಕಾಣುತ್ತೇನೆ ರಾಘವೇಂದ್ರ ಸ್ವಾಮಿ ಅವರದ್ದು ಫೋಟೋ ಕಾಣುತ್ತದೆ ರೈಲ್ವೆ ಸ್ಟೇಷನ್ ಅಲ್ಲಿ. ಅಲ್ಲಿಂದ ಮುಖ್ಯ ದ್ವಾರದ ಬಳಿಗೆ ಬರ್ತಾ ಇದ್ದೀವಿ. ಈಗ ತುಂಬಾ ಕುಸರಿ ಕೆಲಸ ಮಾಡಿರ್ತಕ್ಕಂಥ ಮುಖ್ಯ ದ್ವಾರ ಇದಾಗಿದೆ. ಈ ಮುಖ್ಯ ದ್ವಾರದ ಪ್ರಾಂಗಣದ ಮೇಲ್ಭಾಗದಲ್ಲಿ ರಾಮ ಪಟ್ಟಾಭಿಷೇಕ, ರಾಮರ ಕಥೆ ಇರತಕ್ಕಂಥ ಒಂದು ಚಿತ್ರಗಳನ್ನ ಇಲ್ಲಿ ಬಿಡಿಸಿರ್ತಕ್ಕಂಥ ನೋಡ್ತಿದ್ರೆ. ರಾಮ ಪಟ್ಟಾಭಿಷೇಕ, ರಾಮ ಕಾಡಿಗೆ ಹೋಗಿರ್ತಕ್ಕಂಥದ್ದು, ರಾಮ ಸೀತೆ ವನವಾಸ ಮತ್ತು ರಾವಣನ ಮೇಲೆ ಯುದ್ಧ ಮಾಡಿರ್ತಕ್ಕಂಥದ್ದು ಎಲ್ಲ ರೀತಿಯ ಫೋಟೋಗಳಲ್ಲಿ ಹಾಕಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಸುಂದರವಾಗಿ ಬಿಡಿಸಿದ್ದಾರೆ. ಈ ಒಂದು ಫೋಟೋವನ್ನು ನಾನು ವಿಡಿಯೋ ಮಾಡ್ಕೊಂಡೆ. ಇಲ್ಲಿ ಮೊದಲ ಬಾರಿಗೆ ರಾಮ ಪಟ್ಟಾಭಿಷೇಕ ಫೋಟೋ ತಾವೀಗ ನೋಡ್ತಾ ಇದ್ದಾರೆ. ಈಗ ಇದಾದ್ಮೇಲೆ ರಾಮ ಕಾಡಿಗೆ ಹೋಗ್ತಾ ಇರ್ತಕ್ಕಂಥ, ವನವಾಸಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಶ್ಯ, ಅದಾದ್ಮೇಲೆ ರಾಮ ಬಿಲ್ಲನ್ನು ಮುರಿದು ಸೀತೆಯನ್ನು ವರ್ತಿರತಕ್ಕಂಥ ದೃಶ್ಯ, ಅದಾದ್ಮೇಲೆ ರಾಮನಿಗೆ ವಿದ್ಯಾಭ್ಯಾಸ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಈಗ ಇದಾದ್ಮೇಲೆ ದಶರಥನಿಗೆ ರಾಮ ಲಕ್ಷ್ಮಣ ಶತ್ರುಘ್ನ ಹುಟ್ಟಿರ್ತಕ್ಕಂಥ ಒಂದು ತೊಟ್ಟಿಲಿ ಹುಟ್ಟಿರ್ತಕ್ಕಂಥದ್ದು. ಆಮೇಲೆ ರಾಮ ಕಾಡಿಗೆ ಹೋಗಿದಾದ್ಮೇಲೆ ಜಟಾಯು ಪಕ್ಷಿ ಅಲ್ಲಿ ಬಿದ್ದಿರ್ತಕ್ಕಂಥದ್ದು, ರಾವಣ ಸೀತೆ ಅಪಹರಿಸಿಕೊಂಡದ್ದು, ರಾವಣ ಮೇಲೆ ಯುದ್ಧ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ಅಲ್ಲಿ ಚಿತ್ರೀಕರಣೆ ಮಾಡಿದ್ದಾರೆ. ಮತ್ತೆ ಮುಂದಿನ ದ್ವಾರದಿಂದ ನಾವು ಹೊರಗಡೆ ಬರ್ತಾ ಇದ್ದೀವಿ. ಈಗ ಬಂದು ಅಲ್ಲಿ ಆಟಗಳನ್ನ ನೋಡಿದ್ದು ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ ಒಂದು ಕಟ್ಟಡದ ನೋಡ್ತಾ ಇದ್ದಾಗ ಸುಸಜ್ಜಿತವಾಗಿ ಕಟ್ಟಿರ್ತಕ್ಕಂಥ ಒಂದು ರೈಲ್ವೆ ಸ್ಟೇಷನ್ ಇದು ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ ಇಂದು ಹೊರಗಡೆ ಬಂದಿದ್ವಿ. ಬಂದು ಇಲ್ಲಿ ಆಟೋವನ್ನು ಬುಕ್ ಮಾಡ್ಕೊಂಡು ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು. ಸುಮಾರು 3-4 ಕಿಲೋಮೀಟರ್ ದೂರ ಇದೆ ಮಂತ್ರಾಲಯ. ಆದ ಕಾರಣ ಬೆಳಗಿಂದ 3:58ಕ್ಕೆ ಇಲ್ಲಿ ಬಂದು ಇಳಿದಿದ್ದೀವಿ. ಈಗ ಇಲ್ಲಿ ಆಟೋವನ್ನು ಬುಕ್ ಮಾಡ್ಕೊಂಡು ಆಟೋದಿಂದ ನಾವು ಅಲ್ಲಿಗೆ ರೈಲ್ವೆ ಸ್ಟೇಷನ್ ಇಂದ ಅಲ್ಲಿಗೆ ಮಂತ್ರಾಲಯಕ್ಕೆ ಸುಮಾರು 250 ರೂಪಾಯಿ ಆಟೋ ಚಾರ್ಜ್ ತಗೋತಾರೆ. ಅಲ್ಲಿ ತಗೊಂಡ ಮೇಲೆ ನಾವೀಗ ತಲಾ 50ರಂತೆ ಒಟ್ಟು 6-7 ಜನಕ್ಕೆ 250 ರೂಪಾಯಿ ಆಟೋ ಚಾರ್ಜ್ ಆಯ್ತು. ಈಗ ರೈಲ್ವೆ ಸ್ಟೇಷನ್ ಬಿಡ್ತಾ ಇದ್ದೀವಿ. ಈಗ ಆಟೋದ ಕುಳ್ಕೊಂಡು ರೈಲ್ವೆ ಸ್ಟೇಷನ್ ಇಂದ ಹೊರಟು ಈಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಹೋದ ದಿನ ಹುಣ್ಣಿಮೆಯ ಹುಣ್ಣಿಮೆ ಆದ ಮಾರನೇ ದಿನ ನಾವು ಬಂದಿರ್ತೀವಿ. ಆದ ಕಾರಣದಿಂದ ಆಕಾಶದಲ್ಲಿ ಚಂದಿರ ಬೆಳಕನ್ನು ಸೂಚ್ತಾ ಇರತಕ್ಕಂಥದ್ದು, ಮೋಡಗಳ ನಡುವೆ ಚೆಲ್ಲಾಟ ಆಡ್ತಾ ಇರತಕ್ಕಂಥ ಚಂದ್ರನ್ ನೋಡ್ತಾ ಇದ್ದಾಗ ರಸ್ತೆನೆಲ್ಲ ಹಾಲು ತಿರಿದಂತಹ ಬೆಳಕು ಇದೆ. ಇಲ್ಲಿ ತುಂಬಾ ಸುಂದರವಾಗಿರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ರೆ. ಈಗ ಸುಮಾರು ಬೆಳಗಿಂದ 4 ಗಂಟೆ ಆಗಿದೆ.
ಆಗ ನಾವು ಆಟೋದ ಕುಳಿಕೊಂಡು ಮಂತ್ರಾಲಯದ ಕಡೆಗೆ ಹೋಗ್ತಾ ಇದ್ದೀವಿ. ಈಗ ಮಂತ್ರಾಲಯದ ಮುಖ್ಯ ದ್ವಾರದ ಬಳಿ ನಾವು ಬಂದು ಇಳಿತೀವಿ. ಅಲ್ಲಿ ಸರ್ಕಲ್ ಇದೆ, ಆ ಮಂತ್ರಾಲಯದ ಮುಖ್ಯ ದ್ವಾರ ಸರ್ಕಲ್. ಅಲ್ಲಿ ಬಂದಾಗ ಮಂತ್ರಾಲಯದ ಮುಖ್ಯ ದ್ವಾರಕ್ಕೆ ಜಗಮಗಿಸುವ ದೀಪಗಳನ್ನ ಕೂಡ ಹಾಕಿದ್ರಲ್ಲಿ ಇದು ಮಂತ್ರಾಲಯದ ಮುಖ್ಯ ದ್ವಾರದ ಬಳಿ ಇರತಕ್ಕಂಥ ಸರ್ಕಲ್ಲು. ಅಲ್ಲಿಂದ ಬಂದು ನಾವು ಲಾಡ್ಜ್ಗೆ ಹೇಳಿದ್ವು. ಹಾಲಿಡೇ ಹೋಮ್ ಲಾಡ್ಜ್ ಅಂತ ಬಂದಿದ್ದು. ಇಲ್ಲಿ ಬಂದು ನಾವು ರೂಮ್ ತಗೊಂಡು ನಾವೆಲ್ಲ ರೂಮಲ್ಲಿ ಇಳ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಮಂತ್ರಾಲಯಕ್ಕೆ ಬಂದ್ವಿ. ಈಗ ನೋಡಿ ಬೆಳಗಿನ ಜಾವ ಬೆಳಿಗ್ಗೆ ಸುಮಾರು ಒಂದು 6:30-7 ಗಂಟೆ ಆಗಿದೆ. ಇಲ್ಲಿ ಮಂತ್ರಾಲಯಕ್ಕೆ ಬಂದಿದ್ವಿ. ಮಂತ್ರಾಲಯದ ಮುಖ್ಯ ದ್ವಾರ ಅಲ್ಲಿ ಸರ್ಕಲ್ನಲ್ಲಿ 5 ರಾಘವೇಂದ್ರ ಸ್ವಾಮಿಗಳ ಪುತ್ಥಳಿಯಲ್ಲಿ ಸ್ಥಾಪನೆ ಮಾಡತಕ್ಕಂಥ ದೃಶ್ಯ ಅಂತ ನೋಡ್ತಾ ಇದ್ರ. ಒಂದು ಸರ್ಕಲಲ್ಲಿ ಆ ಮಂತ್ರಾಲಯದ ಒಂದು ಮಂಟಪವನ್ನು ಕಟ್ಟಿಕೊಂಡು ಆ ಮಂಟಪದಲ್ಲಿ 4 ದಿಕ್ಕಿಗೂ ಕೂಡ 4 ದಿಕ್ಕಿದೆ. ಅಲ್ಲಿ 5 ರೋಡ್ ಹೋಗುತ್ತೆ. 5 ರೋಡ್ ಕೂಡ ಒಂದೊಂದು ರಾಘವೇಂದ್ರ ಸ್ವಾಮಿ ಪುತ್ಥಳಿಯನ್ನ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಮಂತ್ರಾಲಯಕ್ಕೆ ಹೋಗುವಂತ ಪ್ರಮುಖ ದ್ವಾರ ಇದು ವಿಶ್ವೇಂದ್ರ ಮಾರ್ಗ ಅಂತ ಇದೆ. ಇದು ನೋಡಿ ಮಂತ್ರಾಲಯದ ಪ್ರಮುಖ ಸರ್ಕಲ್ಲು. ಮಂತ್ರಾಲಯಕ್ಕೆ ಹೋಗತಕ್ಕಂಥದ್ದು 4 ರಸ್ತೆಗಳಿದೆ. 4 ರಸ್ತೆಗಳು ಕೂಡ ಒಂದೊಂದು ರಾಘವೇಂದ್ರ ಸ್ವಾಮಿಯ ಪುತ್ಥಳಿಯನ್ನ ಸ್ಥಾಪನೆ ಮಾಡಿದೆ. ನೋಡಿ ಸುತ್ತಲೂ ಕೂಡ ಕ್ಯಾಮ್ರಾ ತಿರುಗಿಸ್ಕೊಂಡು ಪ್ರತಿಯೊಂದು ದೃಶ್ಯವನ್ನು ಕೂಡ ನಮ್ಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಮಂತ್ರಾಲಯದ 4 ದಿಕ್ಕುಗಳಿಗೆ ಹೋಗ್ತಾ ಇರ್ತಕ್ಕಂಥ 4 ದಿಕ್ಕುಗಳು ಕೂಡ 4 ರಾಘವೇಂದ್ರ ಸ್ವಾಮಿಗಳ ಪುತ್ಥಳಿಗಳನ್ನ ಸ್ಥಾಪನೆ ಮಾಡತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಕೈಯಲ್ಲಿ ರುದ್ರಾಕ್ಷಿ ಬಣ್ಣ ಹಿಡ್ಕೊಂಡಿರ್ತಕ್ಕಂಥದ್ದು, ಪಮ್ಮಣಿ ಇರ್ತಕ್ಕಂಥದ್ದು. 4 ದಿಕ್ಕಿಗೂ ಕೂಡ 4 ರಾಘವೇಂದ್ರ ಸ್ವಾಮಿಗಳ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಕ್ಕಂಥ ತುಂಬಾ ಅದ್ಭುತವಾದ ದೃಶ್ಯ. ಒಂದು ಮಂಟಪವನ್ನು ಕಟ್ಟಿ ಮಂಟಪದ ಕೆಳಗೆ 4 ರಸ್ತೆಗಳಿಗೆ ಹೋಗುವಂತೆ 4 ರಾಘವೇಂದ್ರ ಸ್ವಾಮಿಯ ಪುತ್ಥಳಿಗಳನ್ನ ಸ್ಥಾಪನೆ ಮಾಡಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಿ. ಅಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯ ಇದು. ತುಂಬಾ ಸಂತೋಷಕರವಾಗಿರುವಂಥ ದೃಶ್ಯ ಇದು. ಇದಾದ್ಮೇಲೆ ಸುಷಮಿಂದ ಮಾರ್ಗ ಅಂತ ಇದೆ. ಈ ಸುಷಮಿಂದ ಮಾರ್ಗದ ಮುಖಾಂತರವಾಗಿ ನಾವು ಪ್ರಯಾಣ ಮಾಡಿದ್ರೆ ಕಾಲ್ನಡಿಗೆಯಲ್ಲಿ ಹೋದಾಗ 1-2 ನಿಮಿಷ ವಾಕ್ ಮಾಡಿದ್ರೆ ಅಲ್ಲಿ ನಮ್ಗೆ ಪ್ರಮುಖ ದ್ವಾರ ಸಿಗುತ್ತೆ. ಇದು ಮಂತ್ರಾಲಯದ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಸಿಗತಕ್ಕಂಥ ಸುಷಮೀಂದ್ರ ಮಾರ್ಗ ಇದು. ಇಲ್ಲಿ ವಿಶೇಷವಾಗಿ ಕಮಾನನ್ನ ಕಟ್ಟಿರ್ತಕ್ಕಂಥ ದೃಶ್ಯ ನೋಡಿದರೆ ಇದು ಡಬಲ್ ರೋಡ್ಗೆ ತಕ್ಕಂತೆ 2 ಕಮಾನುಗಳನ್ನು ಮಾಡಿ ಹೋಗೋಕ್ಕೊಂದು ಬರೋಕ್ಕೊಂದು 2 ಕಮಾನುಗಳನ್ನು ಕೂಡ ಅಲ್ಲಿ ಮಾಡಿರ್ತಕ್ಕಂಥ ದೃಶ್ಯ ತಾವೀಗ ನೋಡ್ತಾ ಇದ್ದೀರಿ. ಈಗ ನೋಡಿ ಅತ್ಯಂತ ಅದ್ಭುತವಾಗಿದೆ ಇದು. ಸರ್ಕಲ್ನಲ್ಲಿ ಮತ್ತು ದೇವಿಯ ಫೋಟೋ, ಒಂದು ಚಾಮುಂಡೇಶ್ವರಿ ದೇವಿ ಒಂದು ಸಿಂಹದ ಮೇಲೆ ಕುಳಿತಿರ್ತಕ್ಕಂಥ ದೇವಿಯ ಒಂದು ಪುತ್ಥಳಿಯನ್ನು ಕೂಡ ರಸ್ತೆ ಮಧ್ಯದಲ್ಲಿ ಸ್ಥಾಪನೆ ಮಾಡತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಭಕ್ತಿ ಮುಕ್ತಿಕ ನಮ್ಮ ನಮಃ ಅಂತ ಇಲ್ಲಿ ಬರುತ್ತೆ. ಭಕ್ತಿಯ ಮುಕ್ತಕ್ಕೆ ನಮೋ ನಮಃ ಅಂತ ಇಲ್ಲಿ ಒಂದು ಆಂಧ್ರ ಭಾಷೆಯಲ್ಲಿ ಒಂದು ನೆಂಪ್ಲೇಟರ್ ಇದೆ. ರಾಘವೇಂದ್ರ ರಕ್ಷಾಮ ಅಂತಕ್ಕಂಥ ಒಂದು ಕೂಡ ಇಲ್ಲಿ ನೆಂಪ್ಲೇಟನ್ನು ಕೂಡ ಮೇಲೆ ಹಾಕಿರ್ತಕ್ಕಂಥ ಅದು. ಮತ್ತು ರಾಮ ಬಿಲ್ಲನ್ನು ಹೆದೆಯರಿಸಿ ನಿಂತಿರ್ತಕ್ಕಂಥ ಇಷ್ಟ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಂತ ಪ್ರಮುಖ ಒಂದು ಗೇಟ್ ಇದೆ, ಪ್ರಮುಖ ದ್ವಾರ ಇದೆ. ದ್ವಾರದಲ್ಲಿ ಇಲ್ಲಿ ಹಾಕಿದ್ದಾರೆ ನೋಡಿ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿರ್ತಕ್ಕಂಥ ಅದು ಹೋಗುವಂತ ಪ್ರಮುಖ ದ್ವಾರ. ವಿಶೇಷವಾಗಿ ಸುಂದರವಾದ ಕುಸರಿ ಕೆಲಸಗಳನ್ನ ಮಾಡತಕ್ಕಂಥ ಒಂದು ಗೇಟ್ ಇದೆ. ಗೇಟಲ್ಲಿ ತಾವು ಈಗ ನಿಂತಿದ್ದೀನಿ. ಈಗ ನೋಡಿ ಎಷ್ಟು ಅದ್ಭುತವಾಗಿದೆ. ಗೇಟಿನ ಮೇಲ್ಭಾಗದಲ್ಲಿ ರಾಘವೇಂದ್ರ ಸ್ವಾಮಿ ಪುತ್ಥಳಿ ಮತ್ತು ಸುತ್ತಲೂ ಕೂಡ ವಿಶೇಷವಾಗಿಂತ ಕುಸರಿ ಕೆಲಸ ಮಾಡಕ್ಕಂಥ ಕೆತ್ತನೆ ಕೆಲಸಗಳು ಇರತಕ್ಕಂಥ ಮಹಾದ್ವಾರ ಇದು. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಮಹಾದ್ವಾರ. ಇಲ್ಲಿ ಒಂದು ದೊಡ್ಡ ಪ್ರಾಂಗಣ ಇದೆ. ಆ ಪ್ರಾಂಗಣಕ್ಕೆ ತಾವೀಗ ಹೋಗ್ತೀವಿ. ಈಗ ನೋಡಿ ಎಲ್ಲ ಕುಸರಿ ಕೆಲಸ ಮಾಡತಕ್ಕಂಥ ಒಂದು ಮಹಾದ್ವಾರ ಇದೆ. ಅತ್ಯದ್ಭುತವಾಗಿರ್ತಕ್ಕಂಥದ್ದು. ನೋಡಿದ್ರೆ ಭಯಭಕ್ತಿಗಳಿಂದ ಕೈ ಮುಗಿಬೇಕು ಅಂತ ಅನ್ಸುತ್ತೆ. ಅದರ ಮುಂದೆ ನಿಮಗೆ ದೊಡ್ಡ ಪ್ರಾಂಗಣ ಇದೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗತಕ್ಕಂಥ ದಾರಿನಲ್ಲಿ ಒಂದು ದೊಡ್ಡ ಪ್ರಾಂಗಣ ಇದೆ. ಆ ಪ್ರಾಂಗಣಕ್ಕೆ ಈಗ ನಾವು ಪ್ರವೇಶ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸುತ್ತರಿಂದ ಈ ಹೆಂಗಮ ನೋಟ ಲಾಡ್ಜ್ಗಳಿರ್ತಕ್ಕಂಥದ್ದು, ದೇವಸ್ಥಾನ ಮಠಗಳ ಒಂದು ಮನೆ, ಅದು ರೂಮ್ಗಳಿರ್ತಕ್ಕಂಥದ್ದು ಎಲ್ಲೂ ಕೂಡ ವಿಶಾಲವಾಗಿರ್ತಕ್ಕಂಥದ್ದು ನಾವೀಗ ನೋಡ್ತಾ ಇದ್ದೀರಾ. ನೋಡಿ ಪ್ರಮುಖ ದ್ವಾರ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗತಕ್ಕಂಥ ಒಂದು ಪ್ರಮುಖ ದ್ವಾರ ಇದು. ಇಲ್ಲಿ ಪ್ರಮುಖ ದ್ವಾರದ ಒಳಗಡೆ ಪ್ರವೇಶ ಮಾಡ್ದಂಗೆ ದೊಡ್ಡದಾದ ಪ್ರಾಂಗಣ ಇದೆ. ಎದುರು ಕಾಣ್ತಾ ಇರೋದು ರಾಘವೇಂದ್ರ ಸ್ವಾಮಿಯ ಮಠದ ಮುಖ್ಯ ದ್ವಾರ. ಇಲ್ಲಿ ಪ್ರಾಂಗಣದಲ್ಲಿ ಕೆಲವರು ಮುಡಿಯನ್ನು ಕೊಟ್ಕೊಂಡ್ ಬಂದಿದ್ದಾರೆ. ಅವರು ಕೂಡ ಇಲ್ಲಿ ಹೆಂಗಸರುಗಳು ಬೇರೆ ಊರಿಗಿಂತ ಬಂದು
ಮುಡಿ ಕೊಟ್ಕೊಂಡು ಫೋಟೋ ತೆಗೆಸ್ಕೊಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತೀರಾ. ಇಲ್ಲಿ ರಾಘವೇಂದ್ರ ಗೇಟಿನಿಂದ ಒಳಗೆ ಬಂದ್ರೆ ಇದು ಪ್ರಮುಖವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮಠದ ಮುಖ್ಯ ದ್ವಾರದ ಬಳಿಗೆ ಬಂದ್ರೆ ದೊಡ್ಡದಾದ ಒಂದು ಪ್ರಾಂಗಣ ಇದೆ. ಆ ಪ್ರಾಂಗಣ ಎಡಬಲಗಳಲ್ಲಿ ಹಲವಾರು ದೇವತೆಗಳ ಅವತಾರಗಳ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಿ ಸುಂದರವಾದ ಬಣ್ಣಗಳಿಂದ ಇಲ್ಲಿ ಶೃಂಗರಿಸಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರ. ಅದಂತ ಅತ್ಯಂತ ಅದ್ಭುತವಾಗಿ ನಿರ್ಮಿಸಿರ್ತಕ್ಕಂಥದ್ದು. ಮೊಟ್ಟಮೊದಲನೇದಾಗಿ ನೋಡಿ ಇಲ್ಲಿ ಮಧುರೆ ಮೀನಾಕ್ಷಿ ಮತ್ತು ಇಲ್ಲಿ ರಾಘವೇಂದ್ರ ಸ್ವಾಮಿ ಅವರು ತಮ್ಮೂರ ನೋಡ್ತಾ ಇರ್ತಕ್ಕಂಥದ್ದು, ಶ್ರೀಕೃಷ್ಣ ಪರಮಾತ್ಮ ಕುಳ್ಕೊಂಡು ಕೇಳ್ತಾ ಇರ್ತಕ್ಕಂಥದ್ದು, ರಾಘವೇಂದ್ರ ಸ್ವಾಮಿ ಅವರ ಪೂಜೆ ಶ್ರೀಕೃಷ್ಣನಿಗೆ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು, ಹಲವಾರು ರೀತಿಯ ಪುತ್ಥಳಿಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದರೆ ಒಂದಕ್ಕಿಂತ ಒಂದು ಪುತ್ಥಳಿಗಳು ನೋಡಕ್ಕೆ ತುಂಬಾ ಚೆನ್ನಾಗಿದೆ. ರಾಘವೇಂದ್ರ ಸ್ವಾಮಿಯ ಕಾಲದ ರಾಘವೇಂದ್ರ ಶ್ರೀರಾಮರು, ಶ್ರೀಕೃಷ್ಣರು, ಲಕ್ಷ್ಮೀನರಸಿಂಹ ಸ್ವಾಮಿಯವರು ಇರತಕ್ಕಂಥದ್ದು, ರಾಘವೇಂದ್ರ ಸ್ವಾಮಿ ಗುರುಗಳು ಎಲ್ಲರೂ ಇರತಕ್ಕಂಥ ಪುತ್ಥಳಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಉಬ್ಬು ಚಿತ್ರವನ್ನು ಕೂಡ ಇಲ್ಲಿ ರಚನೆ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ. ಈಗ ರಾಘವೇಂದ್ರ ಸ್ವಾಮಿ ವೃಂದವ್ರದ ಮುಂದೆ ಕುಳಿತಿರ್ತಕ್ಕಂಥ ದೃಶ್ಯ ಇರತಕ್ಕಂಥ ಒಂದು ಉಬ್ಬು ಚಿತ್ರವನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರಿ. ಹೀಗೆ ಬಲಭಾಗ ದೇವಸ್ಥಾನದ ಪ್ರಾಂಗಣದ ಬಲಭಾಗದ ಮತ್ತು ಎಡಭಾಗದಲ್ಲಿ ಕೂಡ ವಿಶೇಷವಾಗಿ ಹಲವಾರು ಅವತಾರಗಳ ಪುತ್ಥಳಿಯ ಉಬ್ಬು ಚಿತ್ರಗಳನ್ನ ನಿರ್ಮಿಸಿ ಅದಕ್ಕೆ ಸುಂದರವಾದ ಬಣ್ಣಗಳಿಂದ ರಚನೆ ಮಾಡಿರ್ತಕ್ಕಂಥದ್ದು ತಾವು ನೋಡ್ಬೋದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಆಂಜನೇಯ ಸ್ವಾಮಿ ಇರ್ತಕ್ಕಂಥದ್ದು, ರಾಘವೇಂದ್ರ ಸ್ವಾಮಿ ಹಿಂಭಾಗದಲ್ಲಿ ಶ್ರೀರಾಮ ಇರತಕ್ಕಂಥದ್ದು, ಉಬ್ಬು ಚಿತ್ರಗಳನ್ನ ರಚನೆ ಮಾಡತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರ. ಈ ಒಂದು ದೇವಸ್ಥಾನದ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ರಂಗನಾಥ ಸ್ವಾಮಿ ದೇವಸ್ಥಾನ ಮಂಡ್ಯದ ಬಳಿ ಇರತಕ್ಕಂಥ ಶ್ರೀರಂಗಪಟ್ಟಣದ ಇರತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನ, ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಒಂದು ಪುತ್ಥಳಿ ನೋಡ್ತಾ ಇದ್ದಾರೆ ಈಗ. ಮತ್ತು ದತ್ತಾತ್ರೇಯ ಹಸುಗಳಿಂದ ಇರತಕ್ಕಂಥ ದತ್ತಾತ್ರೇಯದ ಒಂದು ಪುತ್ಥಳಿ ಮತ್ತು ಅಲ್ಲಿ ಗರುಡಗಂಬ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರ. ವಿಶೇಷವಾಗಿ ಹಲವಾರು ರೀತಿಯ ಉಬ್ಬು ಚಿತ್ರಗಳನ್ನ ರಚನೆ ಮಾಡಿದ್ದಾರೆ. ಇದೊಂದು ಪುತ್ಥಳಿಯಿಂದ ತಾವೀಗ ನೋಡ್ತಾ ಇದ್ದಾಗ ವರಸ್ವಾಮಿಯ ಒಂದು ಪುತ್ಥಳಿಯನ್ನು ತಾವು ಕೂಡ ನೋಡ್ತಾ ಇದ್ದೀರಾ. ಈಗ ಎಲ್ಲಾ ದೇವತೆಗಳ ಅವತಾರಗಳ ಒಂದು ಪುತ್ಥಳಿಗಳನ್ನ ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಈಗ ಹಲವಾರು ದೇವತೆಗಳ ಒಂದು ವಿವಿಧ ಭಂಗಿಗಳು ತಾವೀಗ ನೋಡ್ತಾ ಇದ್ದೀರಾ. ಈಗ ವಿಶೇಷವಾಗಿರ್ತಕ್ಕಂಥ ಒಂದು ಮಲೆನಾಡಿನ ಒಂದು ದೇವರು ಇದು. ಆ ಮಲೆನಾಡಿನ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ಅದನ್ನು ಕೂಡ ತಾವೀಗ ನೋಡ್ತಾ ಇದ್ದಾರೆ. ಈಗ ಅದ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದಾರೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ ದೇವರಿದು ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ತೋರಿಸೋಕ್ಕೆ ತುಂಬಾ ಕಷ್ಟವಾಗಿದೆ. ಆದ ಕಾರಣದ ಪ್ರಮುಖವಾಗಿ ದೇವರ ಒಂದು ಶ್ರೀಮನ್ ನಾರಾಯಣ ಇರ್ತಕ್ಕಂಥ ದೃಶ್ಯವನ್ನು ಸತ್ಯನಾರಾಯಣ ಸ್ವಾಮಿ ಅಥವಾ ಶ್ರೀಮನ್ ನಾರಾಯಣನ ಪುತ್ಥಳಿ ಇದು. ಇದಾದ ಮೇಲೆ ಒಂದು ಬೆಟ್ಟದ ಮುಂಭಾಗದಿರತಕ್ಕಂಥದ್ದು ಇದು ಶ್ರೀನಿವಾಸ ದೇವರ ಒಂದು ಪುತ್ಥಳಿ ಇದು. ತಿರುಪತಿ ದೇವಸ್ಥಾನದ ಒಂದು ಶ್ರೀಮನ್ ನಾರಾಯಣ ತಿರುಪತಿ ದೇವಸ್ಥಾನದ ಒಂದು ಪುತ್ಥಳಿ. ಇದರ ನಂತರ ಬೇರೆ ಬೇರೆ ದೇವಸ್ಥಾನಗಳ ಒಂದು ಪುತ್ಥಳಿಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ತಿರುಪತಿ ದೇವಸ್ಥಾನದ ಬೆಟ್ಟ ಮತ್ತು ವಿಶೇಷ ಗೋಪುರಗಳಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಹಲವಾರು ದೇವತೆಗಳ ಅವತಾರಗಳು, ಪುತ್ಥಳಿಗಳು ಇತ್ಯಾದಿಗಳನ್ನ ಉಬ್ಬು ಚಿತ್ರಗಳಲ್ಲಿ ರಚನೆ ಮಾಡಿದ. ಲಿಂಗ ಮತ್ತು ನಾಗರಹಾವು ಇರತಕ್ಕಂಥದ್ದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಇದು. ಮತ್ತು ಶ್ರೀ ಸೀತಾರಾಮರ ಕಲ್ಯಾಣ ಮಂಟಪ ಇದು. ಸೀತಾರಾಮ ಕಲ್ಯಾಣ ಮಾಡ್ತಾ ಇರತಕ್ಕಂಥದ್ದಲ್ಲಿ ದೇವತೆಗಳು, ಋಷಿ ಮುನಿಗಳು ಎಲ್ಲರೂ ಕೂಡ ಬಂದು ನಿಂತಿರ್ತಕ್ಕಂಥ ದೃಶ್ಯದ ಉಬ್ಬು ಚಿತ್ರವನ್ನು ಬರೆದಿರ್ತಕ್ಕಂಥದ್ದು ತುಂಬಾ ಸುಂದರವಾಗಿದೆ. ಒಳ್ಳೆ ಬಣ್ಣಗಳಿಂದ ಅದಕ್ಕೆ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ. ಕೆಳಗಡೆ ಋಷಿ ಮುನಿಗಳು ಹೋಮ ಅಗ್ನಿ ಸಾಕ್ಷಿಯಾಗಿ ಒಂದು ಮಂಗಳಸೂತ್ರ ಕಟ್ಟಿರ್ತಕ್ಕಂಥ ಸೀತಾರಾಮರಿಗೆ. ಇದರಂತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮೇಲಿನ ಗರ್ಭಗುಡಿ, ಮೇಲಿನ ಗೋಪುರ ಮತ್ತು ಅದರ ಕೆಳಗಡೆ ವೆಂಕಟೇಶ್ವರ ಸ್ವಾಮಿಯ ಒಂದು ಪುತ್ಥಳಿಯನ್ನ ಇಲ್ಲಿ ಸ್ಥಾಪನೆ ಮಾಡತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಿ. ಅತ್ಯಂತ ಅದ್ಭುತವಾಗಿ ಈ ಒಂದು ಉಬ್ಬು ಚಿತ್ರಗಳನ್ನ ರಚನೆ ಮಾಡತಕ್ಕಂಥದ್ದು. ನಾನಾದರೂ ನೋಡ್ತಾ ಇದ್ದೀನಿ, ಅಲ್ಲಿ ಹೋಗಿ ಖುದ್ದಾಗಿ ನೋಡಿದಾಗ ನನಗೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಇಲ್ಲಿ ಒಂದು ಉಬ್ಬು ಚಿತ್ರಗಳನ್ನ ರಚನೆ ಮಾಡತಕ್ಕಂಥದ್ದು. ಇದು
ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ತಾ ಇದ್ದೀರಾ. ಈಗ ಶಕ್ತಿ ದೇವತೆಯ ಒಂದು ಪುತ್ಥಳಿಯಲ್ಲಿ ಸ್ಥಾಪನೆ ಮಾಡತಕ್ಕಂಥ ದೃಶ್ಯತ್ವ ಕೂಡ ತಾವು ನೋಡ್ತಾ ಇದ್ದೀರಾ. ಈಗ ಸೀರೆ ಉಟ್ಟುಕೊಂಡು ಕತೆ ಇಟ್ಕೊಂಡಿರ್ತಕ್ಕಂಥ ಶಕ್ತಿ ದೇವತೆಯ ಒಂದು ಪುತ್ಥಳಿಯನ್ನ ಇಲ್ಲಿ ಸ್ಥಾಪನೆ ಮಾಡತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಈಗ ಹಲವಾರು ಪಂಡರಾಪುರದಲ್ಲಿರ್ತಕ್ಕಂಥದ್ದು ಪಂಡರಾಪುರ ದೇವಸ್ಥಾನದ ಒಂದು ಪುತ್ಥಳಿ, ಪಂಡರಿನಾಥ ಅಂತಿರ್ತಕ್ಕಂಥದ್ದು ಪಕ್ಕದಲ್ಲಿ ದೇವಸ್ಥಾನ, ಪಂಡರಾಪುರದ ದೇವಸ್ಥಾನ ವಿಶ್ವದ ಪುತ್ಥಳಿಯನ್ನ ಚಿತ್ರವನ್ನ ಇಲ್ಲಿ ರಚನೆ ಮಾಡಿರ್ತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರೆ. ಇದೊಂದು ಗ್ರಾಮ ದೇವತೆಗಳ ಫೋಟೋ ಆಗಿದ್ದು ಇದು ಕೂಡ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಒಂದು ಪುತ್ಥಳಿ ಆಗಿದೆ. ಇದು ಮತ್ತೊಂದು ದೇವಸ್ಥಾನದ ಒಂದು ಚಿತ್ರ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥ ತಾವೀಗ ನೋಡ್ತಾ ಇದ್ರಿಗೆ. ಅದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮುಂಭಾಗ ದೊರ ಪೂಜೆ ರಾಘವೇಂದ್ರ ಎಷ್ಟು ಬರ್ತಾ ಇತ್ತು. ಮತ್ತೆ ರಾಮಕಲ್ಪವೃಕ್ಷಾಯ ನಮ್ಮ ತಾಮಕಮನೆ ರಾಘವೇಂದ್ರ ಸ್ವಾಮಿ ವೃಂದಾವನಕ್ಕೆ ಅಭಿಷೇಕ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಒಂದು LED TV ತಾವೀಗ ನೋಡ್ತಾ ಇದ್ರಿ. ಈಗ ದೇವಸ್ಥಾನದ ಹೊರಭಾಗಕ್ಕೆ ಬಂದಿದ್ರಿ. ಈಗ ರಾಘವೇಂದ್ರ ಸ್ವಾಮಿ ಮಠದ ಮೇಲ್ಭಾಗದ ಒಂದು ಗೋಪುರವನ್ನು ತಾವೀಗ ನೋಡ್ತಾ ಇದ್ರಿ. ಈಗ ಚಿನ್ನದಿಂದ ಲೇಪಿತ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗೋಪುರ. ಈಗೊಂದು ರಾಘವೇಂದ್ರ ಸ್ವಾಮಿ ಮಠದ ಒಳಭಾಗಕ್ಕೆ ಈಗ ಬಂದಿದ್ದೀನಿ. ಈಗ ಬಂದು ಇಲ್ಲಿ ಪ್ರಾಂಗಣದಲ್ಲಿ ಜನರು ಕೂಡ ಪ್ರದಕ್ಷಿಣೆ ಮಾಡ್ತಾ ಇರತಕ್ಕಂಥದ್ದು, ಹೆಜ್ಜೆ ನಮಸ್ಕಾರ ಆಗ್ತಾ ಇರತಕ್ಕಂಥದ್ದು, ವಿಧ ವಿಧ ಅವರದೇ ಶೈಲಿಯ ಭಕ್ತಿಗಳಿಂದ ರಾಘವೇಂದ್ರ ಸ್ವಾಮಿಯ ಪೂಜೆಗಳನ್ನ ಅವರ ಮಂತ್ರಗಳನ್ನ ಹೇಳ್ತಾ ರಾಘವೇಂದ್ರ ಸ್ವಾಮಿಯ ಒಂದು ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಮಾಡ್ತಾ ಇರತಕ್ಕಂಥದ್ದು ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ರಿಗೆ. ಮಲಗಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಹೆಜ್ಜೆ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥದ್ದು, ಕೈ ಮುಗಿದು ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡ್ತಾ ಇರ್ತಕ್ಕಂಥದ್ದು, ವಿವಿಧ ರೀತಿಯಲ್ಲಿ ತಮ್ಮ ಭಕ್ತಿಯನ್ನ ರಾಘವೇಂದ್ರ ಸ್ವಾಮಿಗೆ ತೋರ್ಪಡಿಸ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ನೋಡಿ ಎಷ್ಟೊಂದು ಜನ ಇಲ್ಲಿದ್ದಾರೆ. ಇಲ್ಲಿ ನಾವು ಶುಕ್ರವಾರ ದಿವಸ ಇಲ್ಲಿಗೆ ಹೋಗಿದ್ವಿ. ಗುರುವಾರ ಮೈಸೂರಿಂದ ಹೊರಟು ಶುಕ್ರವಾರ ಬೆಳಗ್ಗೆ ಇಲ್ಲಿಗೆ ಬಂದಿದ್ವಿ. ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಬಂದು ಸುಮಾರು 7 ಗಂಟೆ ವೇಳೆಗೆ ದೇವಸ್ಥಾನದ ಪ್ರಾಂಗಣಕ ಒಳಗೆ ಬಂದಿದ್ವಿ. ಈಗ ಸುತ್ತಲೂ ಕೂಡ ವಿಧ ವಿಧವಾದ ಮಂಟಪಗಳಿದೆ. ಇಲ್ಲಿ ನೋಡಿ ವಿಶೇಷವಾಗಿರ್ತಕ್ಕಂಥ ಪೂಜಾ ಭಂಡಾರ, ಇಲ್ಲಿ ಹಲವಾರು ರೀತಿಯ ಪೂಜಾ ಪರಿಕರಗಳನ್ನ ಇಲ್ಲಿ ವ್ಯಾಪಾರ ಮಾಡ್ತಾರೆ. ಮತ್ತು ಡೊನೇಷನ್ ಕೌಂಟರ್ ಕೂಡ ದೇವಸ್ಥಾನಕ್ಕೆ ಡೊನೇಷನ್ ಕೂಡ ಕೊಡ್ಬೋದಾಗಿದೆ ಇಲ್ಲಿ. ಮತ್ತು ತುಲಾಭಾರ ಮಂಟಪ ಕೂಡ ಇದೆ ಇಲ್ಲಿ. ನೋಡಿ ಎಲ್ಲರೂ ಕೂಡ ಪ್ರದಕ್ಷಿಣೆ ಮಾಡ್ತಾ ಇರ್ತಕ್ಕಂಥದ್ದು, ಕೈಲಾಗದವರು ಕುಡ್ರು ಎಲ್ಲರೂ ಕೂಡ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಪ್ರಾಂಗಣ ಸುತ್ತ ಬಂದು ಪ್ರದಕ್ಷಿಣೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕಾದ್ರೆ, ಮಠಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ಕ್ಯೂ ನಿಂತ್ಕೊಂಡಿದ್ದಾರೆ. ಇದು ರಾಘವೇಂದ್ರ ಸ್ವಾಮಿ ಮಠದ ಒಂದು ಪ್ರಮುಖ ದ್ವಾರ. ಇದು ಪ್ರಮುಖ ದ್ವಾರದ ಒಳಗಡೆ ಪ್ರವೇಶ ಮಾಡಿದ್ರೆ ರಾಘವೇಂದ್ರ ಸ್ವಾಮಿಯ ಮಠದ ಒಳಗೆ ಹೋಗ್ತೀವಿ. ಈಗ ಇಲ್ಲಿ ಪ್ರವೇಶ ಮಾಡಿ ಎಲ್ಲರೂ ಕೂಡ ಕ್ಯೂನಲ್ಲಿ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದ. ಈಗ ಮಧ್ಯದಲ್ಲಿ ಇಲ್ಲಿ ಗಜಲಕ್ಷ್ಮಿಯ ಫೋಟೋ ಹಾಕಿದ್ದಾರೆ ದೇವಸ್ಥಾನ ಈ ಬಾಗಿಲು ಮೇಲ್ಭಾಗದಲ್ಲಿ. ಇದು ಮುಖ್ಯವಾದ ದ್ವಾರ. ಇದು ಈಶಾನ್ಯ ದಿಕ್ಕಿಂದ ಇರತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿಯ ಒಂದು ವೃಂದಾವನವನ್ನ ದರ್ಶನ ಮಾಡ್ತಾ ಇದ್ದೀರಿ. ಈಗ ತಾವು ನೋಡಿ ರಾಘವೇಂದ್ರ ಸ್ವಾಮಿಗೆ ಅಲಂಕಾರ ಮಾಡಿರ್ತಕ್ಕಂಥದ್ದು ರುದ್ರಾಕ್ಷಿ ಸರಗಳು ಮತ್ತು ಇತ್ಯಾದಿ ಸರಗಳ ಮಣಿ ಸರಗಳನ್ನ ಹಾಕಿ ರಾಘವೇಂದ್ರ ಸ್ವಾಮಿಗೆ ಕೆಂಪು ಒಂದು ವಸ್ತ್ರ ಹೊಸಿ ರಾಘವೇಂದ್ರ ಸ್ವಾಮಿ ವೃಂದಾವನಕ್ಕೆ ಒಂದು ಅಭಿಷೇಕ ಮಾಡಿದ ಮೇಲೆ ಪೂಜೆಯನ್ನು ಮಾಡಿರ್ತಕ್ಕಂಥ ಈ ಒಂದು ವೃಂದಾವನ ತಾವು ಈಗ ನೋಡ್ತಾ ಇದ್ದಾಗ ನೋಡಲು 2 ಕಣ್ಣು ಸಾಲದು ನಮಗೆ. ಅತ್ಯಂತ ಸುಂದರವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ವೃಂದಾವನ ಇದು. ನೋಡಿ ಇಲ್ಲಿಂದ ವೃಂದಾವನದ ಒಳಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಪ್ರದೇಶ ಇದು. ಇಲ್ಲಿಂದ ಈಶಾನ್ಯ ದಿಕ್ಕಿನಿಂದ ದೇವಸ್ಥಾನದ ರಾಘವೇಂದ್ರ ಸ್ವಾಮಿ ಮಠದ ವೃಂದಾವನದ ಒಳಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಪ್ರಾಂಗಣ ಇದೆ, ಪ್ರಾಂಗಣ ಒಳಕ್ಕೆ ಹೋಗ್ಬೇಕು. ಅಲ್ಲಿ ಬಂದು ಇದು ಪ್ರಮುಖ ದ್ವಾರ ಇದ್ದ ತೆಲುಗುಡು ಒಳಗೆ ಬರ್ತಾ ಇರ್ತಕ್ಕಂಥದ್ದು, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಒಳಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಪುರುಷರಾದ್ರು ಆದ್ರೆ ಪಂಚೆ ಉಟ್ಟುಕೊಂಡು ಮೇಲೆ ಒಲ್ಲೆಯನ್ನು ಹಾಕೊಂಡಿರ್ಬೇಕು, ಇಲ್ಲಾಂದ್ರೆ ಬರೀ ಮೈಲಿ ಇರಬೇಕು. ಇಲ್ಲಿ ಎಲ್ಲರೂ ಕೂಡ ಅವರು ದೇವಸ್ಥಾನ ದರ್ಶನಕ್ಕೆ ಬಂದಿರತಕ್ಕಂಥದ್ದು ಕುಟುಂಬದಾದಿಯಾಗಿ ಹೆಂಗಸರು, ಮಕ್ಕಳು, ಹಿರಿಯರು, ಕಿರಿಯರು, ವೃದ್ಧರು, ಕಾಯಿಲೆ ಬಂದವರು ಎಲ್ಲರೂ ಕೂಡ ಇಲ್ಲಿ ದೇವಸ್ಥಾನದ ಒಂದು ಪ್ರಾಂಗಣಕ್ಕೆ ಬಂದು ಪ್ರದಕ್ಷಿಣೆ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರ ಒಂದು ಸಮಾಧಿ ಒಂದು ವೃಂದಾವನ ಕೂಡ ಇದೆ. ಅಲ್ಲಿ ಇದ್ದುಕೊಂಡು ಇಲ್ಲಿ ಎಲ್ಲರೂ ಕೂಡ ನೋಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವೀಗ ನೋಡ್ತಾ ಇದ್ದೀರಾ. ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮಠದ ಒಂದು ಸುತ್ತಲೂ ಕೂಡ ಚಿನ್ನದಿಂದ ಲೇಪನೆ ಮಾಡತಕ್ಕಂಥ ಒಂದು ಗೋಪುರಗಳನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು.
ಕೆಲವೊಂದು ರಥ ಕೂಡ ಇಲ್ಲಿ ಸಿದ್ಧವಾಗಿ ನಿಂತಿದೆ. ಇಲ್ಲಿ ಇವತ್ತಿನ ಒಂದು ಆ ರಥೋತ್ಸವವಾಗಿ ಇಲ್ಲಿ ಹುಂಡಿಗಳನ್ನ ಇಟ್ಟಿದ್ದಾರೆ ಮತ್ತು ಧಾನ್ಯಗಳನ್ನ ಅಕ್ಕಿ ಬೇಳೆಯನ್ನು ಕೂಡ ಕೊಡ್ಬೋದಾಗಿದೆ. ಇಲ್ಲಿ ನೋಡಿ, LED ಟಿವಿನಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ವೃಂದಾವನಕ್ಕೆ ಇಲ್ಲಿ ಅಭಿಷೇಕ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನ ಇಲ್ಲಿ ನೇರವಾಗಿ ತೋರ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಕೂಡ ದೇವರಿಗೆ ಅಭಿಷೇಕ ಮಾಡ್ತಾ ಇರತಕ್ಕಂಥದ್ದು ಮತ್ತು ಅಭಿಷೇಕ ಮುಗಿದ ತಕ್ಷಣ ಅಲ್ಲಿದ್ದೆ ವೃಂದಾವನಕ್ಕೆ ಅಲಂಕಾರಗಳನ್ನು ಮಾಡ್ತಾರೆ. ಈಗ ವೃಂದಾವನದಕ್ಕೆ ಹೋಗುವಂತ ಒಂದು ದ್ವಾರಕ್ಕೆ ಈ ಕಡೆ ಬಂದಿದ್ದೀವಿ. ಈಗ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಉಪನ್ಯಾಸ ನೀಡತಕ್ಕಂಥ ಇವು ಮಂದಿರ ಇದು. ಇಲ್ಲಿ ಬಂದ್ರೆ ಇಲ್ಲಿ ಸ್ವಾಮೀಜಿಗಳು, ಸುಶ್ರೀಮಂತ ತೀರ್ಥ ಸ್ವಾಮೀಜಿಗಳು ಮತ್ತು ವಿಶೇಷ ಉಪನ್ಯಾಸಗಳು ಬಂದ ಇಲ್ಲಿ ಉಪನ್ಯಾಸಗಳನ್ನು ನೀಡೋ ಸ್ಥಳ ಇದು. ದೇವಸ್ಥಾನದ ಎಡಭಾಗದಲ್ಲಿ ಒಂದು ದೊಡ್ಡ ಪ್ರಾಂಗಣವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಬಂದು ಕುಳಿತುಕೊಂಡ್ರೆ ನಾವು ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸವನ್ನು ಸುಶ್ರೀಮಂತ ತೀರ್ಥ ಸ್ವಾಮೀಜಿಗಳವರು ಮಾಡಿಕೊಡ್ತಾರೆ. ಎಲ್ಲರೂ ಕೂಡ ಇಲ್ಲಿ ಬಂದು ಕುಳಿತಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಬಂದು ಬಟ್ಟೆಯನ್ನು ಮೇಲಿನ ಶರ್ಟನ್ನು ಬಿಚ್ಚಿಬಿಟ್ಟು ಒಳ್ಳೆ ಹಾಕೊಂಡಿರ್ಬೇಕು, ಇಲ್ಲಾಂದ್ರೆ ಬರಿ ಮನೆಯಲ್ಲಿ ಬಂದು ಕುಳಿತುಕೊಂಡ್ರೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸ ಮಾಡ್ತಾರೆ. ನೋಡಿ, ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ದೃಶ್ಯ ದೇವಸ್ಥಾನದ ಹಿಂಬದಿಯಲ್ಲಿ ಇರ್ತಕ್ಕಂಥದ್ದು ಈ ಒಂದು ಪ್ರಾಂಗಣ ಇದೆ. ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಮಂತ್ರದ ರಾಘವೇಂದ್ರ ಸ್ವಾಮಿ ಅವರ ವೃಂದಾವನಕ್ಕೆ ಹೋಗ್ಬೇಕಾದ್ರೆ ಒಂದು ಚಿಕ್ಕದಾಗಂತ ವಿಶೇಷ ಪ್ರವೇಶ ದ್ವಾರ ಇದೆ. ಅಲ್ಲಿ ಭಕ್ತಾದಿಗಳು ಹೋಗೋದಕ್ಕೆ ಪ್ರವೇಶ ಇಲ್ಲ. ಇಲ್ಲಿ ಪೂಜಾರರುಗಳು, ದೇವಸ್ಥಾನದ ಆಡಳಿತ ವರ್ಗದವರು ಇತ್ಯಾದಿಯವರು ಕೂಡ ಈ ಒಂದು ದ್ವಾರದ ಮುಖಾಂತರವಾಗಿ ಹೋಗ್ಬೋದು. ನೋಡಿ, ಇಲ್ಲಿ ದೇವಸ್ಥಾನದ ಮೇಲೆ ಗೋಪುರ ಕಾಣ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ಇಲ್ಲಿ ವಿಶೇಷವಾಗಿ ನೇರವಾಗಿ ರಾಘವೇಂದ್ರ ಸ್ವಾಮಿಯವರ ಒಂದು ವೃಂದಾವನಕ್ಕೆ ಕರೆದುಕೊಂಡು ಹೋಗುವಂತ ಇದು ದ್ವಾರ ಇದು. ಇಲ್ಲಿ ಪೂಜಾರರುಗಳು, ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಕೂಡ ಇಲ್ಲಿಂದ ಪ್ರವೇಶವನ್ನು ಪಡ್ಕೊಂಡು ಇಲ್ಲಿ ಧೈರ್ಯವಾಗಿ ರಾಘವೇಂದ್ರ ಸ್ವಾಮಿ ಒಂದು ವೃಂದಾವನಕ್ಕೆ ಪ್ರವೇಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಇದೊಂದು ವಿಶೇಷ ದ್ವಾರ ಇದು ಮುಂಭಾಗಕ್ಕೆ ಎಡಭಾಗಕ್ಕೆ ರಾಘವೇಂದ್ರ ಸ್ವಾಮಿ ಮಠದ ಎಡಭಾಗಕ್ಕೆ ಬಂದರೆ ಇಲ್ಲೂ ಕೂಡ ಒಂದು LED ಟಿವಿಯನ್ನ ಹಾಕಿದ್ದಾರೆ. ಅಲ್ಲೂ ಕೂಡ ಬೆಳಗ್ಗೆ 7 ಗಂಟೆ ವೇಳೆಗೆ ಸುಮಾರು ಅಭಿಷೇಕ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು, ಪ್ರಸಾರ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ, ಎಲ್ಲರೂ ಕೂಡ ಇಲ್ಲಿ ದೇವರ ದರ್ಶನ ಪಡ್ಕೊಂಡು ಬಂದು ಪ್ರದಕ್ಷಿಣೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಈಗ ಇಲ್ಲಿ ವಿಶೇಷವಾಗಿ ಎಲ್ಲರೂ ಕುಳಿತುಕೊಂಡು ವಿರಮಿಸ್ಕೊಳ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ಎಲ್ಲರೂ ಕೂಡ ದೇವರ ದರ್ಶನ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಯ ಒಂದು ವೃಂದಾವನ ದರ್ಶನ ಮಾಡಿಕೊಂಡು ಬಂದು ಇಲ್ಲಿ ವಿರಮಿಸ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ರಿ. ಈಗ ವಿಶಾಲವಾಗಿರ್ತಕ್ಕಂಥ ದೇವಸ್ಥಾನ ಇದು. ಮಧ್ಯಭಾಗದಲ್ಲಿ ಗರ್ಭಗುಡಿ ಇದೆ. ಗರ್ಭಗುಡಿ ಅಂದ್ರೆ ಒಂದು ವಿಶೇಷ ಪ್ರಾಂಗಣ ಇದು. ಈ ಪ್ರಾಂಗಣದಲ್ಲಿ ಬಂದ್ರೆ ಇಲ್ಲಿಗೆ ಅಲ್ಲಿ ಮಧ್ಯ ವಿಶಾಲವಾಗಿರ್ತಕ್ಕಂಥ ಹಜಾರ ಇದೆ. ಹಜಾರದಲ್ಲಿ ಪ್ರದಕ್ಷಿಣೆ ಮಾಡಬಹುದು. ಪ್ರದಕ್ಷಿಣೆ ಮಾಡಲಿ ಎಲ್ಲರೂ ಕೂಡ ಒಂದು ಗ್ರೂಪು ಎಲ್ಲ ಫೋಟೋ ತೆಗೆಸ್ಕೊತಾ ಇರ್ತಕ್ಕಂಥದ್ದು ದೃಶ್ಯವನ್ನು ನೋಡ್ತಾ ಇದ್ದಾರೆ. ಎಲ್ಲರೂ ಕ್ಯೂನಲ್ಲಿ ನಿಂತಿದ್ದಾರೆ. ಇಲ್ಲಿ ತೀರ್ಥ ಮತ್ತು ಅಕ್ಷತೆಯನ್ನು ಕೊಡಲಾಗುತ್ತೆ. ದೇವಸ್ಥಾನದ ಎಡಭಾಗದಲ್ಲಿ, ರಾಘವೇಂದ್ರ ಸ್ವಾಮಿ ಮಠದ ಎಡಭಾಗದಲ್ಲಿ ಎಲ್ಲರೂ ಕ್ಯೂ ನಿಂತ್ಕೊಂಡು ತೀರ್ಥವನ್ನ ಮತ್ತು ಅಕ್ಷತೆಯನ್ನ ಪಡ್ಕೊಳ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಹೆಚ್ಚಾಗಿ ಹೆಂಗಸರು ಕೂಡ ಇದ್ದಾರೆ. ಶುಚಿರ್ಭೂತರಾಗಿ ರಾಘವೇಂದ್ರ ಸ್ವಾಮಿ ಒಂದು ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ತಗೋತಾ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಈಗ ಇಲ್ಲಿ ತೀರ್ಥವನ್ನು ಕೊಡ್ತಾ ಇದ್ದಾರೆ. ಬಲಭಾಗದಲ್ಲಿ ಅಕ್ಷತೆಯನ್ನು ಕೊಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಈ ಒಂದು ಅಕ್ಷತೆ ತುಂಬಾ ಪವಿತ್ರವಾಗಿರ್ತಕ್ಕಂಥದ್ದು, ತೀರ್ಥ ತುಂಬಾ ಪವಿತ್ರವಾಗಿರ್ತಕ್ಕಂಥದ್ದು. ಅದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕೊಡೋ ಆಸಕ್ತಿ ತುಂಬಾ ಸತ್ಯವಾಗಿರ್ತಕ್ಕಂಥದ್ದು. ಅದನ್ನು ಇಟ್ಕೊಂಡ್ರೆ ಯಾವ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ. ರಾಘವೇಂದ್ರ ಸ್ವಾಮಿ ಅವರ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಇಲ್ಲಿ ಮ್ಯೂಸಿಯಂ ಅಲ್ಲಿ ಬೆಳ್ಳಿಯ ಸಿಂಹ ಇರ್ತಕ್ಕಂಥದ್ದು, ಬೆಳ್ಳಿಯ ಆನೆ ಇರ್ತಕ್ಕಂಥದ್ದು, ಬೆಳ್ಳಿಯ ಒಂದು ಪಕ್ಷಿ ಇರ್ತಕ್ಕಂಥದ್ದು, ಎಲ್ಲದ ಒಂದು ಚಿನ್ನದ ಬೆಳ್ಳಿಯ ಒಂದು ಮೂರ್ತಿ ಮಾಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಇಲ್ಲಿ ಕುದುರೆ ಇರ್ತಕ್ಕಂಥದ್ದು, ಆನೆ ಇರ್ತಕ್ಕಂಥ ಎಲ್ಲವನ್ನು ಬೆಳ್ಳಿಯಿಂದ ಮಾಡಿರ್ತಕ್ಕಂಥದ್ದು. ಒಂದು ಗಾಡಿನ ಒಂದು ಕೊಠಡಿ ಒಳಗೆ ಎಲ್ಲವನ್ನು ಕೂಡ ಇಟ್ಟು ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು. ಯಾರು ದೊಡ್ಡ ದೊಡ್ಡ ಮಹಾನುಭಾವರು ಇಲ್ಲಿ ಕಾಣಿಕೆಯಾಗಿ ಕೊಟ್ಟಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಬೆಲೆ ಬಾಳುವ ವಸ್ತುಗಳನ್ನ ಇಲ್ಲಿ ಒಂದು ರೂಮಲ್ಲಿ ಇಟ್ಟಿರ್ತಕ್ಕಂಥದ್ದು. ಅದ್ರ ಮೇಲೆ ಗ್ಲಾಸನ್ನು ಹಾಕಿ ಭಕ್ತಾದಿಗಳು ದರ್ಶನಕ್ಕೆ ಅನುಕೂಲವಾಗುವಂತೆ ಮಾಡಿರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಿ. ಈಗ
ಗರ್ಭಗುಡಿಯ ಎದುರು ಭಾಗದಲ್ಲಿ ಇರತಕ್ಕಂತಹದ್ದು ಈ ಒಂದು ಚಿಕ್ಕ ಮ್ಯೂಸಿಯಂ ಇದೆ. ಮತ್ತು ರಾಘವೇಂದ್ರ ಸ್ವಾಮಿ ಅವರು ಒಂದು ಸಿಂಹಾಸನ ಮೇಲೆ ಕುಳಿತಿರ್ತಕ್ಕಂಥದ್ದು ಮತ್ತು ಚಿನ್ನದ ಬೆಳ್ಳಿಯ ದೀಪಾವಳಿ ಹಬ್ಬ ಮತ್ತು ಬೆಳ್ಳಿಯ ಆನೆಯ ಪುತ್ಥಳಿ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ ಈಗ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತು ಆಂಜನೇಯ ಸ್ವಾಮಿ ಅವರು ಬೆಳ್ಳಿಯಿಂದ ಒಂದು ಕುದುರೆ, ಶ್ರೀಕೃಷ್ಣ ಪರಮಾತ್ಮನವನ್ನು ಸಿಂಹಾಸನ ಮೇಲೆ ಕುಳಿತಿರ್ತಕ್ಕಂಥದ್ದು, ರಾಘವೇಂದ್ರ ಸ್ವಾಮಿ ಅವರ ಒಂದು ವೃಂದಾವನ, ಬೆಳ್ಳಿಯ ವೃಂದಾವನ, ಚಿನ್ನದ ವೃಂದಾವನ ಮತ್ತು ಪಲ್ಲಕ್ಕಿ, ಉತ್ಸವದ ಪಲ್ಲಕ್ಕಿ ಎಲ್ಲರೂ ಕೂಡ ಇಟ್ಟಿರ್ತಕ್ಕಂಥದ್ದು ತಾವೀಗ ನೋಡ್ತಾ. ರಾಘವೇಂದ್ರ ಸ್ವಾಮಿ ಅವರು ವೀಣಾವತಾರ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಾ ಈಗ. ಇದಾದ್ಮೇಲೆ ಪಕ್ಕದಲ್ಲಿ ಇರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಯ ಒಂದು ವೀಣೆ, ಬೆಳ್ಳಿಯಿಂದ ಮಾಡತಕ್ಕಂಥ ವೀಣೆ ಮತ್ತು ಒಂದು ಪಲ್ಲಕ್ಕಿ ಮಾಡಿದ್ದಾರೆ ಇಲ್ಲಿ. ಉಯ್ಯಾಲೆ, ಬೆಳ್ಳಿಯ ಉಯ್ಯಾಲೆ ಮೇಲೆ ರಾಘವೇಂದ್ರ ಸ್ವಾಮಿಯವರ ಪುತ್ಥಳಿಯಿಂದ ಇಟ್ಟಿರ್ತಕ್ಕಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ಅದರ ಪಕ್ಕದಲ್ಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಮಠದ ಒಂದು ಸಂಪೂರ್ಣ ನಕ್ಷೆ ಮಾಡಲ್ ನಕ್ಷೆಯನ್ನು ಇಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ ಈಗ. ಅತ್ಯಂತ ಅದ್ಭುತವಾಗಿರ್ತ ದೃಶ್ಯವನ್ನು ಕೂಡ ನಾವು ಮೊಬೈಲಲ್ಲೇ ಕೂಡ ನೋಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿ ಅವರ ಒಂದು ಚಿನ್ನದ ಪುತ್ಥಳಿಯನ್ನ ಇಟ್ಟಿರ್ತಕ್ಕಂಥದ್ದು, ಬೆಳ್ಳಿ ಲೇಪನ ಮಾಡತಕ್ಕಂಥದ್ದು, ಚಿನ್ನದ ಲೇಪನ ಮಾಡತಕ್ಕಂಥದ್ದು ರಾಘವೇಂದ್ರ ಸ್ವಾಮಿ ಪುತ್ಥಳಿಯದ ಇಲ್ಲಿ ಶೋರೂಮ್ ಅಲ್ಲಿ ಇಟ್ಟಿರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ರ. ಮತ್ತು ಆನೆಗಳಿಗೆ ಅಲಂಕಾರ ಮಾಡತಕ್ಕಂಥ ಅಲಂಕಾರಕ್ಕೆ ವಸ್ತುಗಳು ಮತ್ತು ಇಡೀ ರಾಘವೇಂದ್ರ ಸ್ವಾಮಿ ಮಠದ ಇಡೀ ಪ್ಲಾನಿನ ಒಂದು ಮಾಡೆಲ್ ಅನ್ನ ಇಟ್ಟಿರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದ. ರಾಘವೇಂದ್ರ ಸ್ವಾಮಿಯ ಮಠದ ಒಂದು ಗೋಪುರದ ಒಂದು ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ. ನಾವು ಇಲ್ಲಿ ಬಂದಿದ್ವಿ ಈಗ ಅದೇ ಸ್ಥಳದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ವಿ. ಒಂದು ಸಂಪೂರ್ಣ ಒಂದು ಮಾಡೆಲ್ ಅನ್ನ ಇಲ್ಲಿ ರಚನೆ ಮಾಡತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ. ಅದು ರಾಘವೇಂದ್ರ ಸ್ವಾಮಿ ಮಠದ ಚಿನ್ನದ ಗೋಪುರ ಮತ್ತು ಕೇಸರಿ ಧ್ವಜವನ್ನ ಆರಿಸಿರ್ತಕ್ಕಂಥದ್ದು ತಾವು ಈಗ ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕುಸರಿ ಕೆಲಸ ಮಾಡತಕ್ಕಂಥ ಗೋಪುರವನ್ನು ತಾವೀಗ ನೋಡ್ತಾ ಇದ್ರಿ. ಈಗ ಹಲವಾರು ಜನ ಭಕ್ತರುಗಳು ಇಲ್ಲಿ ಹೆಜ್ಜೆ ನಮಸ್ಕಾರ ಆಗ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ರ. ಹೆಜ್ಜೆ ನಮಸ್ಕಾರ ಆಗ್ತಾ ಇರ್ತಕ್ಕಂಥದ್ದು, ಬಾಲಿಗೆ ನಮಸ್ಕಾರ ಆಗ್ತಾ ಇರ್ತಕ್ಕಂಥದ್ದು, ಪ್ರದಕ್ಷಿಣೆ ಆಗ್ತಾ ಇರ್ತಕ್ಕಂಥದ್ದು, ಯುವಕರು, ಯುವತಿಯರು, ವಯಸ್ಸಾದವರು, ವೃದ್ಧರು, ಕಾಯಿಲೆದವರು, ಕಾಲು ತೊಂದರೆ ಇಲ್ದವರು ಎಲ್ಲರೂ ಕೂಡ ಇದು ಪ್ರಮುಖ ದ್ವಾರ. ಇದು ರಾಘವೇಂದ್ರ ಸ್ವಾಮಿಯ ಒಂದು ಇದು ಬೃಂದಾವನಕ್ಕೆ ಹೋಗ್ಬೇಕಾದಂಥ ಪ್ರಮುಖ ದ್ವಾರ ಇದು. ಈ ದ್ವಾರದ ಮುಖಾಂತರ ಹೋದ್ರೆ ಅಲ್ಲಿ ಕೂಡ ಕ್ಯೂ ಮಾಡಬೇಕು. ಅಲ್ಲಿ ಎಡಭಾಗದಲ್ಲಿ ರಾಘವೇಂದ್ರ ಸ್ವಾಮಿಯ ಒಂದು ವೃಂದಾವನವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ರ. ಅತ್ಯಂತ ರಮಣೀಯವಾಗಿರ್ತಕ್ಕಂಥ ಭಕ್ತಿಪೂರ್ವವಾಗಿರ್ತಕ್ಕಂಥ ಒಂದು ರಾಘವೇಂದ್ರ ಸ್ವಾಮಿಯವರ ಒಂದು ವೃಂದಾವನವನ್ನು ದರ್ಶನ ಮಾಡ್ತಾ ಇದ್ದಾರೆ. ಮೊಬೈಲ್ನಲ್ಲೇ ತಾವು ಕುಂತ್ಕೊಂಡ್ಕೊಂಡು ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ನಮ್ಮ ವೀಕ್ಷಕರಿಗೋಸ್ಕರವಾಗಿ ಇಲ್ಲಿ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ವಿಶೇಷವಾಗಿರ್ತಕ್ಕಂಥ ವಿಡಿಯೋವನ್ನು ಮಾಡಿದ್ವಿ. ನೋಡಿ, ಏನ್ಗಳು ಕುಳಿತುಕೊಂಡು ನಮಸ್ಕಾರ ಮಾಡ್ತಾ ಇರ್ತಕ್ಕಂಥದ್ದು, ಹೆಜ್ಜೆ ನಮಸ್ಕಾರ ಆಗ್ತಾ ಇರತಕ್ಕಂಥದ್ದು, ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಎಲ್ಲರೂ ವಿಡಿಯೋ ಫೋಟೋ ತೆಗೆದುಕೊಳ್ತಾ ಇರೋದು, ತೀರ್ಥ ಪ್ರಸಾದ ತೆಗೆದುಕೊಳ್ತಾ ಇರೋದು, ಎಲ್ಲರೆಲ್ಲರೂ ಕೂಡ ಅವರವರ ಭಕ್ತಿ ಭಾವ ತಕ್ಕಂತೆ ಇಲ್ಲಿ ದೇವಸ್ಥಾನದಲ್ಲಿ ಅವರ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದು. ದೇವಸ್ಥಾನದ ಉತ್ತರ ದ್ವಾರದಲ್ಲಿ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂ ಕೂಡ ನಾವು ಭೇಟಿ ಕೊಟ್ಟಿದ್ದು. ಇಲ್ಲಿ ಮ್ಯೂಸಿಯಂನ ವಿರಾಮದ ವೇಳಾದ್ದರಿಂದ ಇಲ್ಲಿ ಮ್ಯೂಸಿಯಂನ ಕ್ಲೋಸ್ ಮಾಡಿದ್ರು. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಅವರು ರಚನೆ ಮಾಡಿರ್ತಕ್ಕಂಥ ಹಲವಾರು ಗ್ರಂಥಗಳನ್ನ ಇಲ್ಲಿ ಮ್ಯೂಸಿಯಂ ಅಲ್ಲಿ ಇಟ್ಟಿರ್ತಕ್ಕಂಥ ನೋಡ್ತಾ ಇದ್ದಾಗ ಅತ್ಯದ್ಭುತವಾಗಿರ್ತಕ್ಕಂಥ ಮ್ಯೂಸಿಯಂ ಇದು. ಗುರು ಸಾರ್ವಭೌಮರ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂತ ಇಲ್ಲಿ ಹೆಸರು ಹಾಕಿದ್ದರಲ್ಲಿ ಅವ್ರು ಏನೇನು ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದ್ರು ಅದರ ಒಂದು ಮ್ಯೂಸಿಯಂ ಇದೆ. ಇದು ಈ ಒಂದು ಗಜಲಕ್ಷ್ಮಿ ಇರ್ತಕ್ಕಂಥ ಚಿತ್ರ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಇದೆ. ಇದು ಮುಖ್ಯ ದ್ವಾರ. ಇದು ಮ್ಯೂಸಿಯಂನ ಮುಖ್ಯ ಎಡಬಲಗಳಲ್ಲಿ ದ್ವಾರಪಾಲಕಿಯರ ಚಿತ್ರ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥ ದೃಶ್ಯ ಅಂತ ನೋಡ್ತಾ ಇದ್ರ. ರಾಘವೇಂದ್ರ ಸ್ವಾಮಿಯವರ ಪಾದುಕೆಗೆ ಚಿನ್ನದ ಕವಚವನ್ನು ಹಾಕಿ ಇಟ್ಟಿರ್ತಕ್ಕಂಥ ಬೆಳ್ಳಿ ಹರಿವಾಣದಲ್ಲಿ ಚಿನ್ನದ ಕವಚವನ್ನು ಹಾಕಿ ರಾಘವೇಂದ್ರ ಸ್ವಾಮಿಗಳ ಪಾದಗಳನ್ನ ಹಾಕಿ ಇಟ್ಟಿರ್ತಕ್ಕಂಥದ್ದು. ಮತ್ತು ರಾಘವೇಂದ್ರ ನಮಾಮಿ ಪದಪಂಕಜೆ ಕಾಮಿತ ಶೇಷ ಕಲ್ಯಾಣ ಕಲಾ ಅಂತ ಒಂದು ಶ್ಲೋಕವನ್ನು ಬರೆದು ಇಟ್ಟಿದ್ದಾರೆ. ಒಂದು ಪುಟ್ಟ ಮಗು ಮಂತ್ರಾಲಯಕ್ಕೆ ಬಂದಿದೆ. ಎಷ್ಟೊಂದು ಸುಂದರವಾಗಿರ್ತಕ್ಕಂಥದ್ದು. ಅಲ್ಲಿ ನಮ್ಮ ಇಬ್ಬರು ಮೊಮ್ಮಕ್ಕಳು ಋತ್ವಿಕ್ ಮತ್ತು ಕ್ಷಮ ಇಬ್ಬರು ಕೂಡ ಆ ಮಗು ನೋಡ್ತಾ ಇರ್ತಕ್ಕಂಥದ್ದು. ಆ ಸುಂದರವಾದ ಮಗುವನ್ನ ಕರಿತಾ ಇರ್ತಕ್ಕಂಥ ಉತ್ಸವ ತಾವೀಗ ನೋಡ್ತಾ ಇದ್ದೀರಾ. ಈಗ ಎಷ್ಟು ಅದ್ಭುತವಾಗಿದೆ ಮಗು.
ಒಳ್ಳೆ ಕಡೆ ದೈವತ್ವದ ಕಡೆ ಇರತಕ್ಕಂಥ ಈ ಮಗು ಇದು. ಬ್ರಾಹ್ಮಣರ ಒಂದು ಹೆಣ್ಣು ಮಗು ಇದು. ಎಷ್ಟು ಸುಂದರವಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಅವರನ್ನು ಕರೆತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದಾರೆ. ಈಗ ರಾಘವೇಂದ್ರ ಸ್ವಾಮಿ ಅವರು ವೀಣೆ ನೋಡ್ತಾ ಇರ್ತಕ್ಕಂಥ ಚಿತ್ರವನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಎಲ್ಲೂ ಕೂಡ ನಮಗೆ ತುಂಬಾ ಭಕ್ತಿ ಭಾವದಿಂದ ಇಲ್ಲಿ ತುಂಬಿದೆ. ಇಲ್ಲಿ ನೋಡಿ, ಮುಂಭಾಗದಿಂದ ಎಲ್ಲ ಬರ್ತಾ ಇರ್ತಕ್ಕಂಥದ್ದು ಇದು ರಾಘವೇಂದ್ರ ಸ್ವಾಮಿ ಮಠದ ಮುಂಭಾಗ. ಇದು ಪೂಜ್ಯ ರಾಘವೇಂದ್ರ ಬರ್ತಾ ಇತ್ತ ಶತಾಂ ಕಲ್ಪುರುಷಂ ತಾಂ ತಮನಿರ್ಣೆ. ಮೊದಲು ವಿಡಿಯೋದಲ್ಲಿ ಬಲಭಾಗದ ಪುತ್ಥಳಿಗಳನ್ನ ತಮಗೆ ತೋರಿಸ್ತೆ, ಈಗ ಎಡಭಾಗದ ಪುತ್ಥಳಿಗಳನ್ನು ತಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಎಡಭಾಗದಲ್ಲಿ ಕೂಡ ಉಬ್ಬುಚಿತ್ರಗಳು ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಎಲ್ಲಾ ದೇವತೆಗಳ ಒಂದು ಅವತಾರಗಳನ್ನು ಇಲ್ಲಿ ಇಲ್ಲಿ ವಿಶೇಷ ಋಷಿಗಳಿರ್ತಕ್ಕಂಥದ್ದು ಮತ್ತು ಅಜಸಂಗ್ರಹ ಕೃತಿಯಲ್ಲಿರ್ತಕ್ಕಂಥ ಚಂದ್ರಗ್ರಹ ಇರ್ತಕ್ಕಂಥದ್ದು ಮತ್ತು ಎಲ್ಲ ಗ್ರಹಗಳ ಒಂದು ದೇವತೆಗಳ ಚಿತ್ರಗಳು ಕೂಡ ಇಲ್ಲಿ ಹಾಕಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ, ಎಲ್ಲ ಬಣ್ಣ ಬಣ್ಣದ ಮತ್ತು ಹೊಂಬಣ್ಣದ ಸ್ತಂಭಗಳಿರ್ತಕ್ಕಂಥದ್ದು ಮತ್ತು ಗರುಡ ವಾಹನ ಮತ್ತು ವೃಶ್ಚಿಕ ರಾಶಿಯ ಒಂದು ಒಂದು ಸಂಕೇತವಾಗಿರ್ತಕ್ಕಂಥದ್ದು ಮತ್ತು ಕನ್ಯಾ ರಾಶಿ ಇರತಕ್ಕಂಥದ್ದು, ಮಿಥುನ ರಾಶಿ ಇರತಕ್ಕಂಥದ್ದು ಮತ್ತು ಈಶ್ವರ ಪಾರ್ವತಿ ಇರತಕ್ಕಂಥದ್ದು, ಈಶ್ವರ ಒಂದು ದದ್ಯದ ಕೂಡಿದ ಒಂದು ಚಿತ್ರ ಇರತಕ್ಕಂಥದ್ದು, ದತ್ತಾತ್ರೇಯ, ಗಡು ವಾಹನ, ಎಲ್ಲ ರೀತಿಯ ವಾಹನಗಳ ಒಂದು ಎಲ್ಲ ದೇವತೆಗಳ ಒಂದು ಚಿತ್ರಗಳನ್ನ ಇಲ್ಲಿ ರಚನೆ ಮಾಡತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀಗ. ನೋಡಿ, ರಾಘವೇಂದ್ರ ಸ್ವಾಮಿ ಮಠದ ಮುಂಭಾಗ ಮಂಟಪ ಇದೆ. ಮಂಟಪದ ಕೆಳಗಿನ ದ್ವಾರದಿಂದ ಪ್ರವೇಶ ಮಾಡದೆ ನಾವು ರಾಘವೇಂದ್ರ ಸ್ವಾಮಿ ಮಠದ ಒಳಗೆ ಪ್ರಾಂಗಣಕ್ಕೆ ಹೋಗ್ತೀವಿ. ಆ ಪ್ರಾಂಗಣಕ್ಕೆ ಹೋದಾಗ ಪ್ರಾಂಗಣ ಮಧ್ಯಭಾಗದಲ್ಲಿ ರಾಘವೇಂದ್ರ ಸ್ವಾಮಿ ಅವರ ಒಂದು ಸನ್ನಿಧಿ ಇದೆ, ಮಠ ಇದೆ. ಅಲ್ಲಿ ರಾಘವೇಂದ್ರ ಸ್ವಾಮಿ ಅವರ ವೃಂದಾವನವನ್ನು ಸ್ಥಾಪನೆ ಮಾಡದೆ ಸಮಗ್ರವಾದ ಒಂದು ವಿಹಂಗಮನ ನೋಟವನ್ನು ತಮಗೆ ತೋರಿಸ್ತಾ ಇದ್ವಿ. ನೋಡಿ, ಈಗ ರಾಘವೇಂದ್ರ ಸ್ವಾಮಿ ಮಠದ ಮುಂಭಾಗದ ಪ್ರಾಂಗಣ ಇದು. ದೇವಸ್ಥಾನದ ಒಳಗಿನ ಪ್ರಾಂಗಣ ಬೇರೆ, ಹೊರಗಿನ ಪ್ರಾಂಗಣ ಬೇರೆ. ಹೊರಗಿನ ಪ್ರಾಂಗಣದಲ್ಲಿ ವಿಶಾಲವಾದ ಹೊರಗಿನ ಪ್ರಾಂಗಣದಲ್ಲಿ ಹಲವಾರು ದೇವತೆಗಳ ಸುಂದರವಾದ ಪುತ್ಥಳಿಗಳನ್ನ ಇಲ್ಲಿ ಸ್ಥಾಪನೆ ಮಾಡಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಿ. ಈಗ ನೋಡಿ, ಎಲ್ಲ ದೇವತೆಗಳ ಒಂದು ಪುತ್ಥಳಿಗಳನ್ನ ವಿಶೇಷವಾಗಿ ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥ ಸ್ಥಳ ಇದು. ಇಲ್ಲಿ ನೋಡಿ, ಅದು ದೇವತೆಗೆ ಆ ಹಣ್ಣು ಕಾಯಿ ಕೊಡ್ತಾ ಇರ್ತಕ್ಕಂಥ ದುಶ್ವಾದ ಸ್ವಾಮಿಗೆ ನೋಡ್ತಾ ಇದ್ರ ಹಲವಾರು ದೃಶ್ಯಗಳಲ್ಲಿ ಸ್ಥಾಪನೆ ಮಾಡಿದ್ರೆ ನೋಡಿ, ಗೋವುಗಳು ಸುಂದರವಾದ ಗೋವಿಗೆ ಸಾಧು ಗೋವಿಗೆ ಎಲ್ಲರೂ ಕೂಡ ಮುದ್ದು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ. ವಿಶೇಷವಾಗಿ ತುಂಬಾ ಸಾಧುವಾದ ಈ ಒಂದು ಹಸುವಿಗೆ ಇಲ್ಲಿ ಎಲ್ಲರೂ ಕೂಡ ಮುದ್ದು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಇದಾದ ಮೇಲೆ ಗೋವರ್ಧನಗಿರಿ ಎತ್ತಿಕೊಂಡಿರ್ತಕ್ಕಂಥದ್ದು ಶ್ರೀಕೃಷ್ಣನ ಲೀಲೆಗಳನ್ನ ಇಲ್ಲಿ ಪ್ರದರ್ಶನ ಮಾಡತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ರಾಧೆ ಕೃಷ್ಣ ಇರ್ತಕ್ಕಂಥದ್ದು ಮತ್ತು ಕಾಳಿಂಗ ಮರ್ದನ ಮಾಡ್ತಾ ಇರ್ತಕ್ಕಂಥ ಪುತ್ಥಳಿಯನ್ನ ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತಾವೀಗ ವಿಶೇಷವಾಗಿ ನೋಡ್ತಾ ಇದ್ದೀರಿ. ಈಗ ಶ್ರೀಕೃಷ್ಣ ಪರಮಾತ್ಮನ ಎಲ್ಲ ಒಂದು ಬಾಲ ಲೀಲೆಗಳು ಏನಿದೆ, ಅವನ ಅವತಾರಗಳು ಏನಿದೆ, ಎಲ್ಲವನ್ನೂ ಕೂಡ ಇಲ್ಲಿ ಒಬ್ಬು ಚಿತ್ರದ ಮುಖಾಂತರವಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ, ಸಾದರ ಪಡಿಸ್ತಾ ಇದ್ದಾರೆ. ನಾವು ಇಲ್ಲಿಗೆ ಬಂದ ತಕ್ಷಣ ನಮಗೆ ಒಂದು ದೈವತ್ವದ ಒಂದು ಭಾವನೆ ಉಂಟಾಗುತ್ತೆ. ಬೆಣ್ಣೆ ಕರೀತಾ ಇರ್ತಕ್ಕಂಥ ಬೆಣ್ಣೆ ಕೃಷ್ಣ ನೋಡಿ, ಮೇಲೆ ಮಡಿಕೆ ಕಟ್ಟಿರ್ತಕ್ಕಂಥ ಬೆಣ್ಣೆನ ಕರೀತಾ ಇರ್ತಕ್ಕಂಥ ಕೃಷ್ಣ ನೋಡಿ, ಮಡಿಕೆ ಹುಡುಗರ ಮೇಲೆ ಹತ್ತಿ ತನ್ನ ಸಂಘಟಕರ ಮೇಲೆ ಹತ್ತಿ ಬೆಣ್ಣೆ ಕರೀತಾ ಇರ್ತಕ್ಕಂಥದ್ದು ಬೆಣ್ಣೆ ಕೃಷ್ಣನ ಬಾಲ ಲೀಲೆಗಳನ್ನ ತಾವೇ ಇಲ್ಲಿ ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಶ್ರೀಕೃಷ್ಣನ ಬಾಲ ಲೀಲೆಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ಪೂತನಿ ಸಂಹಾರದ ಚಿತ್ರವನ್ನು ತಾವು ನೋಡ್ತಾ ಇದ್ದೀರಾ. ಪೂತನಿಯ ಮೊಲೆಯ ಹಾರಿನಿಂದ ವಿಷಯವನ್ನು ತೆಗೆದು ಅವನ ಪ್ರಾಣವನ್ನೇ ತೆಗಿತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಪುತ್ಥಳಿ ಸ್ಥಾಪನೆ ಮಾಡಿದ್ದಾರೆ. ವಸುದೇವ ಆಗ ತಾನೇ ಜನಿಸಿದ ಕೃಷ್ಣನನ್ನ ಸಮುದ್ರ ಮಾರ್ಗವಾಗಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಮೇಲೆ ಆದಿಶೇಷನು ಮಳೆ ಬರ್ತಾ ಇರ್ತಕ್ಕಂಥ ದೃಶ್ಯದಲ್ಲಿ ಮರೆ ಆಗಿರ್ತಕ್ಕಂಥದ್ದು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಮತ್ತು ಶ್ರೀಮನ್ ನಾರಾಯಣನು ಶ್ರೀಕೃಷ್ಣನ
ಅವತಾರದಲ್ಲಿ ಇಲ್ಲಿ ಜನಿಸಿರ್ತಕ್ಕಂಥದ್ದು ಮತ್ತು ವಸುದೇವಿ ಮತ್ತು ದೇವಕಿಯರಿಗೆ ತಾನು ಶ್ರೀಕೃಷ್ಣನಾಗಿ ಜನಿಸಿರ್ತಕ್ಕಂಥ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು ಮತ್ತು ಶ್ರೀರಾಮ ಪಟ್ಟಾಭಿಷೇಕ ದಿವಸವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ರಾಮ, ಲಕ್ಷ್ಮಣ, ಸೀತೆ, ಭರತ, ಶತ್ರುಘ್ನ ಮತ್ತು ಆಂಜನೇಯ ಇರ್ತಕ್ಕಂಥದ್ದು. ಆ ರಾಮನ ಮತ್ತು ಲಕ್ಷ್ಮಣನನ್ನು ಆಂಜನೇಯ ನಗರಿ ಮೇಲೆ ಕುಳಿತುಕೊಂಡು ಹೋಗ್ತಾ ಇರ್ತಕ್ಕಂಥ ಪುತ್ಥಳಿದು ನೋಡ್ತಾ ಇದ್ದಾರೆ ತಾವೀಗ. ರಾಮನು ಸೀತೆಯನ್ನು ವರ್ಷಕ್ಕೋತ್ಸವವಾಗಿ ಬಿಲ್ಲನ್ನು ಮುರಿದಿರತಕ್ಕಂಥ ದೃಶ್ಯದ ಒಂದು ಪುತ್ಥಳಿ ಅಂತ ಕೂಡ ತಾವು ನೋಡ್ತಾ ಇದ್ದಾಗ, ಮತ್ತು ದೇವಿಕಿಯು ಸೀತೆ ಕೃಷ್ಣನನ್ನ ನೋಡ್ಕೊಳ್ತಾ ಇರ್ತಕ್ಕಂಥ ದೃಶ್ಯ ತಾವೀಗ ನೋಡ್ತಾ ಇದ್ದಾಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ದೃಶ್ಯ ಇದು ನೋಡಿ. ಕೃಷ್ಣ ಯಾವ ರೀತಿ ಮುದ್ದಾಗಿ ಮಲಗಿರ್ತಕ್ಕಂಥ ಬಾಲಕೃಷ್ಣ ಯಾವ ರೀತಿ ಮುದ್ದಾಗಿ ಮಲಗಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಇದಾದ ಮೇಲೆ ಇತರೆ ದೇವತೆಗಳ ಒಂದು ಚಿತ್ರಗಳನ್ನ ತಾವಿಲ್ಲಿ ನೋಡ್ತಾ ಇದ್ದಾರೆ. ಈಗ ಎಲ್ಲವೂ ಕೂಡ ಒಬ್ಬು ಚಿತ್ರಗಳು ಅತ್ಯಂತ ಆಕರ್ಷಕ ಬಣ್ಣಗಳಿಂದ ಇಲ್ಲಿ ರಚನೆ ಮಾಡಿರ್ತಕ್ಕಂಥ ನೋಡ್ತಾ ಇದ್ದಾಗ, ಇದು ತಾವು ನೋಡ್ತಾ ಇರ್ತಕ್ಕಂಥದ್ದು ವಾಮನಾವತಾರ ಬಲಿ ಚಕ್ರವರ್ತಿಯನ್ನ 3 ವರ ಕೇಳಿ ಮೂರನೇ ಹೆಜ್ಜೆಗಿನ್ನ ಆತನ ತಲೆ ಮೇಲೆ ಅವನ ಪಾತಾಳಕ್ಕೆ ತಳ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಇದೇ ರೀತಿ ಬೇರೆ ಬೇರೆ ಆಗಿರ್ತಕ್ಕಂಥ ಇಲ್ಲಿ ಉಬ್ಬು ಚಿತ್ರಗಳನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಲಕ್ಷ್ಮೀನರಸಿಂಹಸ್ವಾಮಿ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಸೀಳ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿ ರಮಣೀಯವಾಗಿರ್ತಕ್ಕಂಥದ್ದು. ಪಕ್ಕದಲ್ಲಿ ಪ್ರಹ್ಲಾದರಾಜ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತೀರಾ. ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಬಗೆದು ಕರುಳನ್ನು ಮಾಲೆ ಹಾಕಕ್ಕೆ ಕೊಳ್ತಾ ಇರ್ತಕ್ಕಂಥ ದೃಶ್ಯ ತಾವೀಗ ನೋಡ್ತಾ ಇದ್ದಾರೆ. ಈಗ ಲಕ್ಷ್ಮೀನರಸಿಂಹ ಕಂಬದಿಂದ ಹೊರಕ್ಕೆ ಬರ್ತಾ ಇರ್ತಕ್ಕಂಥ ದೃಶ್ಯ ಇರತಕ್ಕಂಥದ್ದು. ಹಿರಣ್ಯಕಶಿಪು ಬಲಭಾಗದಲ್ಲಿ, ಪ್ರಹ್ಲಾದ ಎಡಭಾಗದಲ್ಲಿರ್ತಕ್ಕಂಥದ್ದು ಮತ್ತು ಶ್ರೀರಾಮನಾರಾಯಣನ ಒಂದು ಒಡ್ಡೊಲಗ ಇದೆ. ಇಲ್ಲಿ ಎಲ್ಲ ದೇವತೆಗಳು ಇರತಕ್ಕಂಥದ್ದು. ಶ್ರೀಮನ್ನಾರಾಯಣನು ಆದಿಶೇಷದ ಮೇಲೆ ಮಲಗಿರ್ತಕ್ಕಂಥದ್ದು ಮತ್ತು ವರಾಹಸ್ವಾಮಿಯು ಭೂದೇವಿಯನ್ನು ಎತ್ತಿಕೊಂಡಿರ್ತಕ್ಕಂಥ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಎಲ್ಲ ರೀತಿಯ ದೇವತೆಗಳ ಎಲ್ಲ ರೀತಿಯ ಒಂದು ಅವತಾರಗಳ ಫೋಟೋಗಳನ್ನು ಕೂಡ ಇಲ್ಲಿ ಹಾಕಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಅದ್ಭುತವಾಗಿದೆ. ಅಲ್ಲಿ ನೋಡ್ತಾ ಇದ್ರೆ ನಮ್ಗೆ 2 ಕಣ್ಣು ಸಾಲದು ಅಂತಹ ಒಂದು ವಾತಾವರಣ ಇದೆ ಇಲ್ಲಿ. ದೈವಾನು ಭಕ್ತಿಯಿಂದ ನಮ್ಗೆ ಪರಶವಾಗ್ತೀವಿ. ಈಗ ಸಮುದ್ರ ಮಂಥನ ಮಾಡ್ತಾ ಇರ್ತಕ್ಕಂಥದ್ದು, ಒಂದ್ ಕಡೆ ದೇವತೆಗಳು, ಒಂದ್ ಕಡೆ ರಾಕ್ಷಸ ಸೇರಿ ಸಮುದ್ರ ಮಂಥನ ಮಾಡ್ತಾ ಇರ್ತಕ್ಕಂಥದ್ದು. ಅದು ಸಮುದ್ರ ಮಂಥನ ಅಲ್ಲಾಡದೆ ಇಲ್ಲಿಂತ ಆಮೆಯ ಮೇಲೆ ಮಂಥನದ ಕೋಡನ್ನು ಇಟ್ಕೊಂಡು ಸಮುದ್ರ ಮಂಥನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಮಹಾಲಕ್ಷ್ಮಿ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದಾಗ ಇಡೀ ಪ್ರಾಂಗಣವೇ ಒಂದು ಭಕ್ತಿ ಪರವಶತೆಯಿಂದ ಕೂಡಿದೆ ಇಲ್ಲಿ. ಇದು ನೋಡಿ, ಈಗ ಪ್ರಮುಖ ದ್ವಾರ ಇದು ರಾಘವೇಂದ್ರ ಸ್ವಾಮಿ ಮಠ ಅಂತ ಇದೆ. ಇಲ್ಲಿ ಪ್ರಮುಖ ದ್ವಾರ ಇದು. ರಾಘವೇಂದ್ರ ಸ್ವಾಮಿಯ ಒಂದು ಮಠಕ್ಕೆ ಹೋಗ್ಬೇಕಾದ್ರೆ ಒಂದು ಪ್ರಮುಖ ದ್ವಾರ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮಠದ ಹೊರಗಡೆಯ ಪ್ರಾಂಗಣ ಇದು. ಅದಾದ ಮೇಲೆ ಮಠದ ಹೊರಗಡೆ ಶ್ರೀ ಅಭಯಾಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಇಲ್ಲಿ ಸುಮಾರೊಂದು 50 ಅಡಿ ಎತ್ತರದ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಎತ್ತರದ ಒಂದು ಆಂಜನೇಯ ಸ್ವಾಮಿ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ನೋಡ್ತಾ ಇದ್ದಾರೆ. ಸುಮಾರು 40ರಿಂದ 50 ಅಡಿ ಎತ್ತರದ ಒಂದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿಗೆ ಬಂದಿದ್ದೀವಿ. ಇದು ಮಂತ್ರಾಲಯದಿಂದ ಸುಮಾರೊಂದು 1-2 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ನಾವು ಮಂಚಾಲಯ ಗ್ರಾಮಕ್ಕೆ, ಪಂಚಮುಖಿಗೆ ಇತ್ಯಾದಿಗಳಿಗೆ ಹೋಗಿ ಒಂದು ಆಟೋವನ್ನು ಬುಕ್ ಮಾಡಿಕೊಂಡು ತಲಾ 150 ರೂಪಾಯಿ ಕೊಟ್ಬಿಟ್ಟು ಸುಮಾರು ಒಂದು ಆಟೋದಲ್ಲಿ 8-10 ಜನ ಕುಳಿತುಕೊಂಡು ಇತರ ಪ್ರದೇಶಗಳು ನೋಡಕ್ಕೆ ಹೋಗ್ತೀವಿ. ಈಗ ರಾಘವೇಂದ್ರ ಸ್ವಾಮಿಯವರ ಒಂದು ಮನೆ ಮತ್ತು ಮಂಚಾಲೆ ಮತ್ತು ಪಂಚಮುಖಿ ಇತ್ಯಾದಿ ಸ್ಥಳಗಳನ್ನು ನೋಡೋಕ್ಕೋಸ್ಕರವಾಗಿ ತಲಾ 150 ರೂಪಾಯಿ ಕೊಟ್ಟು ಆಟೋದಲ್ಲಿ ಕುಳಿತುಕೊಂಡು ಹೊರಟು ಈಗ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಈಗ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠದಿಂದ ಸುಮಾರು 2 ಕಿಲೋಮೀಟರ್ ದೂರ ಇರತಕ್ಕಂಥದ್ದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ. ಸುಮಾರು 40ರಿಂದ 50 ಅಡಿ ಎತ್ತರದ ಇರತಕ್ಕಂಥ ಈ ಒಂದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ತಾವು ಈಗ ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಏಕಶಿಲೆಯಲ್ಲಿ ಮಾಡಿರ್ತಕ್ಕಂಥ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಇಲ್ಲಿ ಭಕ್ತಾದಿಗಳನ್ನು ಪೂಜೆ ಪುರಸ್ಕಾರಗಳನ್ನು ಮಾಡಿ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಳ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ
ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಸುಂದರವಾದ ಪರಿಸರದಲ್ಲಿ ಕಟ್ಟಿರ್ತಕ್ಕಂಥ ಇದು ದೇವಸ್ಥಾನ. ಇಲ್ಲಿ ಬಂದು ನಾವು ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಿ ಪ್ರಾರ್ಥನೆಗಳನ್ನು ಸಲ್ಲಿಸಿ ಈ ಒಂದು ಅಭಯಾನಂದ ಸ್ವಾಮಿ ದೇವಸ್ಥಾನ ದರ್ಶನ ಪಡ್ಕೊಂಡ್ವಿ. ಇದಾದ ನಂತರ ಮತ್ತೆ ಆಟೋದಲ್ಲಿ ಕುಳ್ಕೊಂಡು ಬೇರೆ ಪ್ರದೇಶಗಳಿಗೆ ಪ್ರಯಾಣ ಹೊರಟುವಿಗೂ. ನೋಡಿ, ಅಭಯಾನಂದ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಭಕ್ತಾದಿಗಳು. ಮಂತ್ರಾಲಯಕ್ಕೆ ಬಂದವರು ಎಲ್ಲರೂ ಕೂಡ ಈ ಒಂದು ಆಟೋ ಬುಕ್ ಮಾಡಿಕೊಂಡು ಅಭಯಾನಂದ ಸ್ವಾಮಿ ದೇವಸ್ಥಾನ, ಮಂಚಾಲೆ ಮತ್ತು ಪಂಚಮುಖಿ ಇತ್ಯಾದಿ ಸ್ಥಳಗಳಿಗೆ, ರಾಘವೇಂದ್ರ ಸ್ವಾಮಿ ಅವರ ಮನೆ ಎಲ್ಲವೂ ಕೂಡ ನೋಡೋಕ್ಕೆ ಈಗ ಓಡ್ತಾ ಇದ್ದೀವಿ. ಈಗ ನೋಡಿ, ಇದೇ ಅಭಯಾನಂದ ಸ್ವಾಮಿ ದೇವಸ್ಥಾನದ ಪ್ರಮುಖ ದ್ವಾರ ಇದು. ನಾವು ನೋಡ್ತಾ ಇರ್ತಕ್ಕಂಥ ದೃಷ್ಟ. ಈಗ ಇದಾದ್ಮೇಲೆ ಒಂದು ಸೇಫ್ಟಿ ಮುಖಾಂತರ ಬ್ರಿಡ್ಜ್ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಕಬ್ಬಿಣದಿಂದ ಮಾಡತಕ್ಕಂಥ ಬ್ರಿಡ್ಜ್ ಇದು, ಸುಂದರವಾಗಿ ಕಟ್ಟಿರ್ತಕ್ಕಂಥ ಬ್ರಿಡ್ಜ್. ಈ ಬ್ರಿಡ್ಜ್ ಮುಖಾಂತರವಾಗಿ ನಾವು ಮಂಚಾಲೆಗೆ ಮತ್ತು ರಾಘವೇಂದ್ರ ಸ್ವಾಮಿ ಅವರ ಮನೆಗಳಿಗೆ ಮತ್ತು ಪಂಚಮುಖಿಗಳಿಗೆ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರಿ. ಈಗ ನೋಡಿ, ಸುಮಾರು 1 ಕಿಲೋಮೀಟರ್ ಅಷ್ಟು ಉದ್ದಕ್ಕೋಸ್ಕರವಾಗಿ ಈ ಒಂದು ಬ್ರಿಡ್ಜ್ ಅನ್ನ ಕಟ್ಟಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ನಮ್ಮ ವೀಕ್ಷಕರಿಗೋಸ್ಕರವಾಗಿ ವಿಶೇಷ ಬ್ರಿಡ್ಜ್ ಅನ್ನ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಇಲ್ಲಿ ನೋಡಿ, ಎಷ್ಟು ಸುಂದರವಾಗಿ ಕಬ್ಬಿಣದ ಬ್ರಿಡ್ಜ್ ಅನ್ನ ಇಲ್ಲಿ ಕಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಇಬ್ಬರು ದೊಡ್ಡ ರಸ್ತೆ, 2 ಕಡೆಯಿಂದ ಕೂಡ ವಾಹನ ಸಂಚಾರ ಮಾಡಬಹುದಾಗಿರ್ತಕ್ಕಂಥ ಒಂದು ದೃಶ್ಯವಾಗಿರ್ತಕ್ಕಂಥದ್ದು. ಈಗ ಜಪದಕಟ್ಟೆ ಬಿಚ್ಚಾಲಿ ಅಪ್ಪಣಾಚಾರ ಸೇವಾ ಕೇಂದ್ರ ತೀರ್ಥಕ್ಷೇತ್ರ ಬಿಚ್ಚಾಲೆಗೆ ಬಂದಿದ್ದೀವಿ. ಈಗ ಇಲ್ಲಿ ರಾಯರು ಬಳಸುತ್ತಿದ್ದ ಒರಳು ಕಲ್ಲು, ರಾಯರು ಅಡುಗೆ ಮಾಡ್ಬೇಕಾದ್ರೆ ಸಾಂಬಾರಿಗೋಸ್ಕರವಾಗಿ ಬಳಸಿರ್ತಕ್ಕಂಥ ಒರಳು ಕಲ್ಲು ನೋಡಿ ಇಲ್ಲಿಗಿದೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಈ ಒಂದು ಒರಳು ಕಲ್ಲಿನಲ್ಲಿ ಅಡುಗೆ ಸಾಂಬಾರು ತಿನಿಸುಗಳನ್ನ ಮಾಡ್ತಾ ಇದ್ರು. ಇಲ್ಲಿ ನಾಗರ್ ಕಲ್ಲಿನ ಒಂದು ಕಟ್ಟೆ ಇದೆ. ಸುಮಾರು 100 ನಾಗರ್ ಕಲ್ಲು ಇರತಕ್ಕಂಥದ್ದು ಕಟ್ಟೆ ಇದೆ. ಎಲ್ಲವನ್ನು ಸುಂದರವಾಗಿ ನಿಲ್ಲಿಸಿ ಕಟ್ಟಾಗಿ ಅದಕ್ಕೆ ಗಾರೆಯನ್ನು ಹಾಕಿ ನಿಲ್ಲಿಸಿರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಿದ್ರ. ಇವೆಲ್ಲ ನಾಗರ್ ಕಲ್ಲುಗಳು ನೋಡಿ, ಎಷ್ಟು ಸುಂದರವಾಗಿ ಸುಂದರವಾಗಿರ್ತಕ್ಕಂಥದ್ದು. ಎಲ್ಲವೂ ಕೂಡ ಕ್ಲೀನ್ ಆಗಿ ಜೋಡಿಸಿ ಹಂತವಾಗಿ ಮಾಡಿ ನಾಗರ್ ಕಲ್ಲುಗಳನ್ನ ಸೇರಿಸಿ ಇಟ್ಟಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಈಗ ಇದು ತಾವು ಈಗ ನೋಡ್ತಾ ಇರ್ತಕ್ಕಂಥದ್ದು ಶ್ರೀಪಾದರಾಯರವರ ದೇವಸ್ಥಾನ. ಇದು ಶ್ರೀಪಾದರಾಜರವರು ಹೋಮ ಹವನ ಮಾಡ್ತಾ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ವಿಶೇಷ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಕೂಡ ಮಾಡಿದರು ಅವರು, ಶ್ರೀ ರಾಘವೇಂದ್ರ ಸ್ವಾಮಿಗಳು. ಒಂದು ನಂದಿ ಚಿತ್ರ ಕೂಡ ಇರ್ತಕ್ಕಂಥದ್ದು ನೋಡಿ. ಶಿವಲಿಂಗವನ್ನ ಸ್ಥಾಪಿಸಿ, ಶಿವಲಿಂಗ ಯಾವಾಗಲೂ ಕೂಡ ತಂಪಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಒಂದು ತುಂಬಿನಿಂದ ನೀರು ಸದಾ ಶಿವಲಿಂಗದ ಮೇಲೆ ಹರಿಯುವಂತೆ ಮಾಡಿರ್ತಕ್ಕಂಥ ದೃಶ್ಯವಂತ ನೋಡ್ತಾ ಇದ್ರ. ಇಲ್ಲಿ ಹಲವಾರು ಶಿವಲಿಂಗಗಳು ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಈಗ ನೋಡಿ, ಶಿವಲಿಂಗಗಳು ಯಾವ ರೀತಿ ಇದೆ, ಹಲವಾರು ರೀತಿಯ ಶಿವಲಿಂಗಗಳು ಇರತಕ್ಕಂಥ ದೃಶ್ಯ ಅಂತ ನೋಡ್ತಾ ಇದ್ರೆ. ರಾಘವೇಂದ್ರ ಸ್ವಾಮಿಗಳು ಪೂಜಿಸಿರ್ತಕ್ಕಂಥ ಶಿವಲಿಂಗ ಇದು, ಮತ್ತು ನಾಗರ ಕಲ್ಲುಗಳು ಇರತಕ್ಕಂಥದ್ದು ಕೂಡ ನೋಡ್ತಾ ಇದ್ದಾರೆ. ಈಗ ಇದು ಏಕಶಿಲಾ ವೃಂದಾವನ. ಇದು ಏಕಶಿಲಾ ವೃಂದಾವನ ತಾವು ಈಗ ನೋಡ್ತಾ, ಬಹಳ ಅಪರೂಪ. ಇದು ವಿಶೇಷವಾಗಿ ಜನರು ಇಲ್ಲಿಗೆ ದರ್ಶನಕ್ಕೆ ಬರ್ತಾರೆ. ಏಕಶಿಲಾ ವೃಂದಾವನ, ಒಂದೇ ಶಿಲೆಯಲ್ಲಿ ಮಾಡಿರ್ತಕ್ಕಂಥ ವೃಂದಾವನ ಇದು. ರಾಘವೇಂದ್ರ ಸ್ವಾಮಿಗಳ ಒಂದು ವೃಂದಾವನ ತರನೇ ಇದು ಏಕಶಿಲಾ ವೃಂದಾವನವನ್ನು ಸ್ಥಾಪನೆ ಮಾಡಿದರೆ. ಮತ್ತು ಗುರುರಾಯರ ಜಪದ ಕಟ್ಟೆ, ರಾಘವೇಂದ್ರ ಸ್ವಾಮಿಯವರು ಜಪ ಮಾಡ್ತಾ ಕೂತ್ಕೋಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ಜಪದ ಕಟ್ಟೆ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಇನ್ನು ಮಂತ್ರಾಲಯದಲ್ಲಿ ಇನ್ನಷ್ಟು ವಿಶೇಷಗಳನ್ನ ತಾವು ನೋಡ್ಬೋದಾಗಿದೆ. ಶ್ರೀ ರಾಘವೇಂದ್ರ ಅವ್ರಿಗೆ ಸ್ವತಃ ಅವರೇ ಕುಳಿತುಕೊಂಡು ಈ ಜಪದ ಕಟ್ಟೆ ಮೇಲೆ ಕುಳಿತುಕೊಂಡು ಜಪವನ್ನು ಮಾಡ್ತಾ ಇರ್ತಕ್ಕಂಥ ಜಪದ ಕಟ್ಟೆಯನ್ನು ತಾವೀಗ ನೋಡ್ತಾ ಇದ್ದೀರಾ. ರಾಘವೇಂದ್ರ ಸ್ವಾಮಿ ಲಿಂಗ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು, ಅವರು ವಿಶೇಷವಾಗಿ ಅವರು ಕಾರ ನಡ್ತಾ ಹೊರಡು ಕರಡು ನೋಡ್ತಾ ಇರ್ತಕ್ಕಂಥದ್ದು ಅಪ್ಪಣಾಚಾರ್ಯ ಪ್ರಿಯ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ತೀರ್ಥ ಗುರುಭ್ಯೋ ನಮಃ ಜಪದ ಕಟ್ಟೆ ಇದು. ಅಪ್ಪಣಾಚಾರ್ಯರು ರಾಘವೇಂದ್ರ ಸ್ವಾಮಿ ಆಗಕ್ಕಿಂತ ಮುಂಚೆ ಅವರು ಅಪ್ಪಣಾಚಾರ್ಯರಾಗಿದ್ರು. ಅಪ್ಪಣಾಚಾರ್ಯರ ಎಂಬ ಹೆಸರಿಂದ ಇಲ್ಲಿ ವಿಶೇಷ ಕೀರ್ತಿಯನ್ನು ಗಳಿಸಿದ್ದಾರೆ. ಈಗ ರಾಘವೇಂದ್ರ ಸ್ವಾಮಿಯವರ ವಿಶೇಷ ದೇವತೆ ಆಗಿರ್ತಕ್ಕಂಥ ಮಂಚಾಲೆಗೆ ಬಂದಿದ್ದೀವಿ. ಈಗ
ಮಂಚಾಲಮ್ಮನ ಒಂದು ಹೆಂಗಿದೆ ಇಲ್ಲಿ ತಾವು ನೋಡ್ತಾ ಇದ್ರ ವಿಶೇಷವಾಗಿ ಇದನ್ನ ಪುನರುಜ್ಜೀವನ ಗೊಡ್ತಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರ. ವಿಶೇಷವಾಗಿ ಕುಸರಿ ಕೆಲಸಗಳನ್ನ ಮಾಡಿರ್ತಕ್ಕಂಥ ಈ ಒಂದು ದೇವಸ್ಥಾನವನ್ನು ತಾವೀಗ ನೋಡ್ತಾ ಇದ್ರ. ಇಲ್ಲಿ ಮಂತ್ರಾಲಯಕ್ಕೆ ಬಂದವರು ಪ್ರತಿಯೊಬ್ಬರು ಕೂಡ ಎಲ್ಲ ಸ್ಥಳಗಳಿಗೂ ಕೂಡ ಭೇಟಿ ಕೊಟ್ಟು ಹೋಗೇ ಹೋಗ್ತಾರೆ. ಆಟೋದಲ್ಲಿ ಬಂದ್ರೆ ಒಬ್ಬರಿಗೆ 150 ರೂಪಾಯಿ ತಕ್ಕರ 8 ಜನ ಒಂದು ಆಟೋ ಕೂರ್ಸ್ಕೊಂಡು ಎಲ್ಲ ಸ್ಥಳಗಳು ಕೂಡ ಕರ್ಕೊಂಡು ದರ್ಶನ ಮಾಡಿಸ್ಕೊಂಡು ಹೋಗ್ತಾರೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಮಂಚಾಲಮ್ಮನ ದೇವಸ್ಥಾನ ಇದು. ಈ ಒಂದು ಮಂಚಾಲಮ್ಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪೈಂಕರ್ಯಗಳನ್ನು ನಡೆಯುತ್ತವೆ. ಇಲ್ಲಿ ಮುಖ್ಯವಾಗಿ ಪ್ರಮುಖವಾಗಿ ಪ್ರತಿಯೊಬ್ಬ ಭಕ್ತರು ಕೂಡ ಈ ಮಂಚಾಲಮ್ಮ ದೇವಸ್ಥಾನಕ್ಕೆ ಬಂದು ಭೇಟಿ ಕೂಡ ದರ್ಶನವನ್ನು ಮಾಡ್ಕೊಂಡು ಹೋಗೇ ಹೋಗ್ತಾರೆ. ಯಾಕಂದ್ರೆ ಮಂಚಾಲಮ್ಮ ದೇವಿಯು ರಾಘವೇಂದ್ರ ಸ್ವಾಮಿಯವರಿಗೆ ಮಠವನ್ನು ಕಟ್ಟಲು ಪೂಜೆ ಮಾಡ್ಕೊಂಡು ಜಾಗವನ್ನು ಕೊಟ್ಟಿದ್ದ ಮಹಾತಾಯಿ ಆದ ಕಾರಣದಿಂದ ಈ ಮಂಚಾಲಯ ಗ್ರಾಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನಗಳು ಮಂಚಾಲಯ ದೇವಿಗೆ ಇದೆ. ಇಲ್ಲಿ ನಾಗರ್ ಕಲ್ಲಿನ ಒಂದು ಪುತ್ಥಳಿದೆ. ಅದ್ಮೇಲೆ ಕಲ್ಲಿನ ಕಂಬಗಳ ಒಂದು ಮಂಟಪವನ್ನು ಕಟ್ಟಲಾಗಿದೆ. ನೋಡಿ, ಮಂಚಾಲಯಲ್ಲಿ ಇರತಕ್ಕಂಥ ಈ ಒಂದು ನಾಗರ್ ಕಲ್ಲಿನ ಒಂದು ಪುತ್ಥಳಿಗಳನ್ನ ತಾವು ನೋಡ್ತಾ ಇದ್ದೀರಾ. ವಿಶೇಷವಾಗಿ ಅರಸಿನವನ್ನು ಹಚ್ಚಿ ಅದಕ್ಕೆ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು ವಿಶೇಷ ಮಂಟಪದಲ್ಲಿ ಇದ್ದಾರೆ. ಯಾರು ಕೂಡ ಅದನ್ನು ಮುಟ್ಟಬಾರ್ದು ಅಂತ ಸುತ್ತಲೂ ಕೂಡ ಕಂಬಿಗಳನ್ನು ಹಾಕಿರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದಾರೆ. ಈ ಮಂಚಾಲಮ್ಮ ದೇವಸ್ಥಾನ ಇದು. ನೋಡಿ, ಸುತ್ತಲೂ ಕೂಡ ವಿಶೇಷವಾದ ಕುಸರಿ ಕೆಲಸ ಮಾಡಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಅತ್ಯಂತ ಅದ್ಭುತವಾಗಿ ಮಾಡಿರ್ತಕ್ಕಂಥ ದೇವಸ್ಥಾನ ಇದು. ಸಂಪೂರ್ಣ ಕಲ್ಲಿನಿಂದ ಮಾಡಿರ್ತಕ್ಕಂಥ ದೇವಸ್ಥಾನ. ವಿಶೇಷವಾಗಿ ಆನೆಗಳ ಸಾಲು, ಕುದುರೆಗಳ ಸಾಲು, ಬಂಡಿಗಳ ಸಾಲು ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಅತ್ಯಂತ ಅದ್ಭುತವಾಗಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ಯಾಕಂದ್ರೆ ನೋಡಿ, ಮಂಚಾಲಮ್ಮ ದೇವಿಯು ನಾಗರ ಮೇಲೆ ಕುಳಿತಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರೀಗ. ನೋಡಿ, ಆನೆಗಳ ಸಾಲು, ಕುದುರೆಗಳ ಸಾಲು ಎಲ್ಲೂ ಕೂಡ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಿ. ಅತ್ಯಂತ ಅದ್ಭುತವಾಗಿ ಕಮಲ ಹೂವಿನ ಮೇಲೆ ದೇವಿ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ಎಲ್ಲೂ ಕೂಡ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಈ ಮಂಚಾಲಮ್ಮ ದೇವಸ್ಥಾನ ಇದು. ಇಲ್ಲಿಗೆ ಪ್ರತಿಯೊಬ್ಬರು ಕೂಡ ಭೇಟಿ ಕೊಡಲೇಬೇಕು. ಮಂತ್ರಾಲಯಕ್ಕೆ ಬಂದವರು ಕೂಡ ಇಲ್ಲಿ ಬಂದು ಈ ದೇವಿಯನ್ನ ನೋಡಿ ನಮಸ್ಕರಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಹೋಗಲೇಬೇಕು. ಆದ ಕಾರಣದಿಂದ ಇಲ್ಲಿ ನಾನು ಕೂಡ ಇಲ್ಲಿ ನಮ್ಮ ಕುಟುಂಬ ಸಮೇತರಾಗಿ ಇಲ್ಲಿಗೆ ಬಂದಿದ್ದೀವಿ. ನೋಡಿ, ವಿಡಿಯೋ ಮಾಡಿದ್ದೀನಿ. ಸಂಸ್ಕೃತಿ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಈ ಒಂದು ಮಂತ್ರಾಲಯ ಮತ್ತು ಸುತ್ತಮುತ್ತಲಿನ ವಿಶೇಷ ಪ್ರದೇಶಗಳ ಒಂದು ವಿಡಿಯೋಗಳನ್ನು ಮಾಡಿ ನೀವು ಮನೆಯಲ್ಲೇ ಕುಳಿತುಕೊಂಡು ಈ ವಿಡಿಯೋವನ್ನು ನೋಡಿಕೊಂಡು ಮಾಡ್ತಾರೆ. ಬಿಚ್ಚಾಲಮ್ಮ ದೇವಿ, ಈ ಬಿಚ್ಚಾಲಮ್ಮ ದೇವಿಯ ಒಂದು ದೇವಸ್ಥಾನ ಇದು. ಮಂಚಾಲಮ್ಮ ಅಂತಾರೆ, ಬಿಚ್ಚಾಲಮ್ಮ ಅಂತಾರೆ. ನೋಡಿ, ಬಿಚ್ಚಾಲಮ್ಮ ದೇವಿಯರ ಒಂದು ಪುತ್ಥಳಿಯನ್ನಂತ ಈಗ ನೋಡ್ತಾ ಇದ್ದಾರೆ. ಜೂಮ್ ಮಾಡಿ ತೋರಿಸಿದ್ದೀನಿ ನೋಡಿ. 2 ವಿಗ್ರಹಗಳು ಇರತಕ್ಕಂಥದ್ದು ಕಲ್ಲಿನ ಮೇಲೆ ಕೆತ್ತಿರ್ತಕ್ಕಂಥ ಬಿಚ್ಚಾಲಮ್ಮ ದೇವಿಯ ಒಂದು ಪುತ್ಥಳಿಗಳು ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ. ಈಗ ಬಿಚ್ಚಾಲಮ್ಮ ದೇವಸ್ಥಾನ ಸುತ್ತಲೂ ಕೂಡ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಋಷಿ ಮುನಿಗಳ ರೇಣುಕಾ ದೇವಿಯ ಉಬ್ಬು ಶಿಲ್ಪಗಳನ್ನ ಕೆತ್ತಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ವಿಶೇಷವಾಗಿ ಮಹರ್ಷಿಗಳೊಬ್ಬರು ನಿಂತಿರ್ತಕ್ಕಂಥ ದೃಶ್ಯವನ್ನು ಕೂಡ ಮತ್ತು ರೇಣುಕಾ ದೇವಿ ಎಲ್ಲಮ್ಮ ಮತ್ತು ವಿಶೇಷ ಋಷಿ ಮುನಿಗಳಿರ್ತಕ್ಕಂಥದ್ದು ದೃಶ್ಯಗಳನ್ನು ತಾವೀಗ ನೋಡ್ತೇವೆ. ಮಹಾಲಕ್ಷ್ಮಿಯವರು, ಬಚ್ಚಕನ್ಯೆಯರು ಹಲವಾರು ಪುತ್ಥಳಿಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಕಂಬಗಳ ಮೇಲೆ ನಾಗರ ಎಡೆ ಇರತಕ್ಕಂಥ ಚಿತ್ರವನ್ನು ನೋಡ್ತಾ ಇದ್ರ. ಮುಚ್ಚಾಲಮ್ಮ ದೇವಿಯ ಸುತ್ತಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಕುಸರಿ ಕೆಲಸವನ್ನು ಮಾಡಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ನೋಡಿ, ಇಲ್ಲಿ ಅದರ ಮುಂದೆ ಒಂದು ಯಜ್ಞಕುಂಡ ಇದೆ. ದೊಡ್ಡದಾಗಿರ್ತಕ್ಕಂಥ ಈ ಯಜ್ಞಕುಂಡಲ್ಲಿ ಇವತ್ತು ವಿಶೇಷ ಪೂಜೆ ಇರೋದ್ರ ಸಲುವಾಗಿ ಅದಕ್ಕೆ ತಗಣಿಂದ ಸಾರಿಸಿರ್ತಕ್ಕಂಥ ದಿವಸ ನೋಡಿ, ಭವ್ಯವಾಗಿರ್ತಕ್ಕಂಥ ಬಿಚ್ಚಾಲಮ್ಮ ದೇವಿಯ ದೇವಸ್ಥಾನವನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಅದ್ಭುತವಾಗಿರ್ತಕ್ಕಂಥ ಒಂದು ರಮಣೀಯ ದೃಶ್ಯ ಇದಾಗಿದೆ. ಇದಾದ ನಂತರ ನಾವು ಮುಂದಕ್ಕೆ ರಾಘವೇಂದ್ರ ಸ್ವಾಮಿಗಳ ಸ್ವಂತಹ ಮನೆಗೆ ಬಂದಿದ್ವಿ. ಈಗ ರಾಘವೇಂದ್ರ ಸ್ವಾಮಿಗಳ ಮನೆ ಇದು. ನಾವು ನೋಡ್ತಾ ಇದ್ರೆ ಈಗ ಮಂತ್ರಾಲಯದಲ್ಲಿ ಇರತಕ್ಕಂಥ ಬಿಚ್ಚಾಲಮ್ಮ ದೇವಸ್ಥಾನದಿಂದ ಮುಂದೆ ಬಂದ್ರೆ ರಾಘವೇಂದ್ರ ಸ್ವಾಮಿಗಳ ಸ್ವಗೃಹ ಇದು. ರಾಘವೇಂದ್ರ ಸ್ವಾಮಿಯವರ ಮಟ್ಟೆ ಇದು ಅಪ್ಪಣ್ಣಾಚಾರ್ಯರ ಮನೆ ಅಂತ ಕರೀತಾರೆ. ರಾಘವೇಂದ್ರ ಸ್ವಾಮಿ ಹೆಸರಿಗಿಂತ ಮುಂಚೆ ಅಪ್ಪಣ್ಣಾಚಾರ್ಯರು ಅಂತ ಕರಿತಾ ಇದ್ರು ಅವ್ರಿಗೆ. ಅವರು ವಾಸಿಸಿದ್ದ ಮನೆಗೆ ಅಸಂಖ್ಯಾತ ಜನರು ಇಲ್ಲಿ
ಭೇಟಿ ಕೊಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಒಂದು ದೇವಸ್ಥಾನದೋಪಾದಿಯಲ್ಲಿ ಈ ಒಂದು ಅಪ್ಪಣಾಚಾರ್ಯರ ಅಂದ್ರೆ ರಾಘವೇಂದ್ರ ಸ್ವಾಮಿ ಅವರ ಮನೆಯನ್ನ ತಾವೀಗ ನೋಡ್ತಾ ಇದ್ದೀರಾ. ನೋಡಿ, ಒಳಗಡೆಗೆ ಎಲ್ಲರೂ ಪ್ರವೇಶ ಮಾಡ್ಕೊಂಡು ಎಲ್ಲ ದರ್ಶನ ಮಾಡ್ಕೊಂಡು ಹೊರಕ್ಕೆ ಬರ್ತಾ ಇರ್ತಕ್ಕಂಥದ್ದು. ನಾವು ಕೂಡ ಕ್ಯಾಮರಾ ಸಹಿತವಾಗಿ ಇಲ್ಲಿ ಅಪ್ಪಣಾಚಾರ್ಯರ ಅಂದ್ರೆ ರಾಘವೇಂದ್ರ ಸ್ವಾಮಿ ಅವರ ಮನೆಯೊಳಗೆ ಪ್ರವೇಶ ಮಾಡಿದ್ವಿ. ಮೇಲೆ ಮರದಿಂದ ಮಾಡಕ್ಕಂತ ಅಟ್ಟಣಿಗೆಯನ್ನು ಕೂಡ ತಾವು ನೋಡ್ತಾ ಇದ್ದಾರೆ. ಈಗ ಸುತ್ತಲೂ ಕೂಡ ಬಿಳಿ ಬಣ್ಣದ ಸುಣ್ಣವನ್ನು ಗೋಡೆಗೆ ಬರೆದಿದ್ದಾರೆ. ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ಈ ತರ ಫೋಟೋಗಳನ್ನ ಈ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಅಪ್ಪಣಾಚಾರ್ಯರು ಜಪ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಅವರು ಇಲ್ಲಿ ಮಲಗಿ ವಿಶ್ರಮಿಸಿಕೊಳ್ತಾ ಇರ್ತಕ್ಕಂಥದ್ದು ಒಂದು ಸ್ಥಳ ಆಗಿದ್ದು, ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಇಲ್ಲಿ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನ ಹಾಕಿ ಇಲ್ಲಿ ರಕ್ಷಣೆ ಮಾಡಿದ್ರೆ ಇಲ್ಲಿ ಹಲವಾರು ಜನ ಭೇಟಿ ಕೊಟ್ಟು ಹಣಕಾಸಿನ ಒಂದು ಕಾಣಿಕೆಯನ್ನು ಕೂಡ ಕೊಡ್ತಾರೆ. ಇಲ್ಲಿ ಅಪ್ಪಣಾಚಾರ್ಯರು ವಿಶ್ರಮಿಸ್ತಾ ಇರ್ತಕ್ಕಂಥ ಸ್ಥಳ ಇದು. ಅಪ್ಪಣಾಚಾರ್ಯರು ಏನೇನು ಸಾಧನೆಗಳನ್ನು ಮಾಡಿದ್ರು ಅದೆಲ್ಲದರ ಫೋಟೋಗಳನ್ನ ಇಲ್ಲಿ ಸುತ್ತಲೂ ಕೂಡ ಹಾಕಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರಿ. ಇನ್ನೊಂದು ಒಳಕೋಣೆ ಇದೆ, ಒಳಗೆ ಪ್ರವೇಶ ಮಾಡಿದ್ರೆ ನಮ್ಗೆ ಮದ್ರಾಸ್ ತಾರಸಿಯ ಒಂದು ಕಟ್ಟಡ ಇದು. ಅಲ್ಲಿ ಒಂದು ಅಪ್ಪಣಾಚಾರ್ಯರ ಒಂದು ಗುಡಿ ಇದೆ. ಇಲ್ಲಿ ಅಪ್ಪಣಾಚಾರ್ಯರು ದೇವರ ಪೂಜೆ ಮಾಡ್ತಾ ಇರ್ತಕ್ಕಂಥ ಗುಡಿ. ಇಲ್ಲಿ ಆಂಜನೇಯ ಸ್ವಾಮಿಯನ್ನ ಅವರು ಪೂಜೆ ಮಾಡ್ತಾ ಇದ್ರು. ಆಂಜನೇಯ ಸ್ವಾಮಿ ಪುತ್ಥಳಿ ಕೂಡ ಇಲ್ಲಿ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ. ಈಗ ನೋಡಿ, ಗುಡಿ ಒಳಗಡೆ ಆಂಜನೇಯ ಸ್ವಾಮಿ ಒಂದು ಚಿಕ್ಕ ಪುತ್ಥಳಿ ಇದೆ. ಎಲ್ಲರೂ ಕೂಡ ಹನುಮಾನ ಆಗ್ತಾ ಇರ್ತಕ್ಕಂಥದ್ದು ಮತ್ತು ತೆಂಗಿನಕಾಯಿ ಮೇಲೆ ಇರತಕ್ಕಂಥ ಈ ಒಂದು ಆಂಜನೇಯ ಸ್ವಾಮಿ ಫೋಟೋ ತಾವೀಗ ನೋಡ್ತಾ ಇದ್ದೀರಾ. ನೋಡಿ, ಎಷ್ಟು ಸುಂದರವಾಗಿರ್ತಕ್ಕಂಥದ್ದು. ಇಲ್ಲಿ ಮನೆಯೊಳಗಡೆ ಒಂದು ಆಲದ ಮರ, ಅರಳಿ ಮರ ಬೆಳೆದಿರ್ತಕ್ಕಂಥ ದೃಶ್ಯ ಕೂಡ ತಾವೀಗ ನೋಡ್ತಾ ಇದ್ದೀರಾ. ಈಗ ಅಪ್ಪಣಾಚಾರ್ಯರು ಬಳಸ್ತಾ ಇರ್ತಕ್ಕಂಥ ಪದಾರ್ಥಗಳನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಈಗ ಇದು ಅಪ್ಪಣಾಚಾರ್ಯರ ಮನೆ. ಆ ಅಪ್ಪಣಾಚಾರ್ಯರು ಇಲ್ಲಿ ಜಪ ಮಾಡಿ ಇಲ್ಲಿ ಬಂದು ಕುಳಿತುಕೊಂಡು ಜಪ ಮಾಡ್ತಕ್ಕಂಥ ಸ್ಥಳ ಮತ್ತು ಅವರು ವಿನಿಮಯಿಸಿಕೊಳ್ತಾ ಸ್ಥಳದಲ್ಲಿ ವಿಶೇಷ ಬ್ಯಾರಿಕೇಡ್ಗಳನ್ನ ಹಾಕಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನಾಗಿ ಮಾಡಿದ್ದಾರೆ. ತಾವು ನೋಡ್ತಿದ್ದಾರೆ. ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನ ಹಾಕಿ ಅಪ್ಪಣಾಚಾರ್ಯರು ಇಲ್ಲಿ ಮಲಗಿಕೊಂಡು ವಿಶ್ರಮಿಸ್ತಾ ಇರ್ತಕ್ಕಂಥ ದೃಶ್ಯ ಇದು. ರಾಯರು ವಿಶ್ರಾಂತಿ ಪಡೆಯುತ್ತಿರುವ ಸ್ಥಳ ಇದು. ಧ್ಯಾನ ಕೂಡ ಮಾಡ್ತಾ ಇದ್ರು, ಇಲ್ಲಿ ಕೂತ್ಕೊಂಡು ವಿಶ್ರಾಂತಿ ಕೂಡ ಮಾಡ್ತಾ ಇದ್ರು. ಆ ಸ್ಥಳವನ್ನು ಬ್ಯಾರಿಕೇಡ್ಗಳನ್ನ ಹಾಕಿ ರಕ್ಷಣೆ ಮಾಡಿರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ರಿ. ಅದಕ್ಕೆ ರಂಗೋಲಿ ಇದು ಅದಕ್ಕೆ ಸಗಣಿ ಸಾರಿಸಿ ರಂಗೋಲಿ ಬಿಟ್ಟಿರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ಥಳ ಇದು. ರಾಘವೇಂದ್ರ ಸ್ವಾಮಿ ಅಂದ್ರೆ ಅಪ್ಪಣಾಚಾರ್ಯರ ಒಂದು ವಾಸ ಸ್ಥಳವನ್ನು ತಾವೀಗ ನೋಡ್ತಾ ಇದ್ರೀಗ. ನೀವು ಎಲ್ಲಿಯಾದ್ರೂ ಕೂಡ ಕೂತ್ಕೊಂಡು ವಿಡಿಯೋ ನೋಡ್ತಾ ಇದ್ರಿ, ಅಲ್ಲಿಂದ ನೀವು ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲಿಂದ ಪ್ರಸಾರ ಆಗ್ತಾ ಇರ್ತಕ್ಕಂಥ ಈ ಒಂದು ಅಪ್ಪಣಾಚಾರ್ಯರ ಮನೆ, ರಾಘವೇಂದ್ರ ಸ್ವಾಮಿ ಅವರ ಮನೆ ಪಾದಕ್ಕೆ ಇದು ಕೂಡ ತಾವು ನೋಡ್ತಾ ಇದ್ದೀರಾ. ರಾಘವೇಂದ್ರ ಸ್ವಾಮಿ ಅವರ ಮನೆಗೆ ಭೇಟಿ ಕೊಟ್ಟಿದ್ವಿ. ಭೇಟಿ ಕೊಟ್ಟು ಅವರು ರಚನೆ ಮಾಡಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮಠದ ಒಂದು ಅಪ್ಪಣಾಚಾರ್ಯರ ಮನೆಯ ಒಂದು ಪ್ಲಾನ್ ಕೂಡ ಇಲ್ಲಿ ತಾವು ನೋಡ್ತಾ ಇದ್ದಾರೆ. ಈಗ ವೃಂದಾವನದ ಫೋಟೋ ಕೂಡ ತಾವು ಈಗ ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಇದನ್ನ ಮನೆಯಿಂದ ಬಿಟ್ಟು ಹೋಗಕ್ಕೆ ನನಗೆ ಮನಸ್ಸಾಗ್ತಾ ಇರೋದ್ರಿಂದ ಮೂರು ಬಾರಿ, ನಾಲ್ಕು ಬಾರಿ ಒಂದು ವಿಡಿಯೋನ ಅವರು ಕುಳಿತು ಮಲಗಿ ವಿಶ್ರಮಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ತಮಗೆ ತೋರ್ತಾ ಇದ್ದೀನಿ. ಮದ್ರಾಸ್ ತಾರಸಿಯ ಕಟ್ಟಡ ಕಂಬಗಳಿಂದ, ಮರದ ಕಂಬಗಳಿಂದ ನಿರ್ಮಿಸಿರ್ತಕ್ಕಂಥ ಮನೆ ಇದು. ಮತ್ತು ಮರದ ಎಮ್ಮೆಗಳಂತೆ ಮಾಡಿಸಿ ಕಟ್ಟಿರ್ತಕ್ಕಂಥ ಮನೆ ನೋಡಿ. ಪುನಃ ಅಪ್ಪಣಾಚಾರ್ಯ ಮನೆಗಿರ್ತಕ್ಕಂಥ ಮನೆಯ ಒಂದು ಆಧಾರ ತೋರಿಸ್ತಾ ಇದ್ದೀನಿ. ನನಗೆ ಇಲ್ಲಿ ಬಿಟ್ಟು ಹೋಗೋದಕ್ಕೆ ಕೂಡ ಮನಸ್ಸಾಗ್ತಾ ಇಲ್ಲ, ಅಷ್ಟು ನಮ್ಗೆ ತಿಳಿತಾ ಇದೆ. ಈಗ ಮೆಟ್ರಿಗಳನ್ನ ಕೇಳಿದ ಮನೆಯಿಂದ ಹೊರಭಾಗಕ್ಕೆ ಬರ್ತಾ ಇದ್ದೀನಿ. ಈಗ ಮುಂದೆ ಇಲ್ಲಿ ಪಂಚಮುಖಿ ಪ್ರಾಣದೇವರ ಒಂದು ದೇವಸ್ಥಾನ ಇದೆ. ಇಲ್ಲಿ ಬಂದ್ರೆ ಆಂಜನೇಯನ ಪಾದಗಳು ಇರ್ತಕ್ಕಂಥ ಸ್ಥಳವನ್ನು ತಾವು ಏನು ನೋಡ್ತಾ ಇದ್ದೀವಿ. ಮೆಟ್ಟಿಲುಗಳಿಂದ ಪೌಟಿಗಳನ್ನ ಅತಿ ಮೇಲಕ್ಕೆ ಬಂದಾಗ ನಮ್ಗೆ ಗೊತ್ತಾಗತ್ತೆ. ನೋಡಿ, ಎಲ್ಲರೂ ಕೂಡ ಎಲ್ಲ ಕೇಸರಿ ಬಣ್ಣವನ್ನ ಹಾಕಿರ್ತಕ್ಕಂಥದ್ದು. ಕೇಸರಿ ಕಲರು, ಕೇಸರಿ ಬಣ್ಣ ತಮ್ಮ ಪ್ರಾಣದೇವರಿಗೆ ತುಂಬಾ ಇಷ್ಟ ಆದ ಕಾರಣದಿಂದ ಪಂಚಮುಖಿ ಪ್ರಾಣ ದೇವಾಲಯಕ್ಕೆ ಬಂದಿದ್ದೀವಿ. ಈಗ ಇಲ್ಲಿ ಗುಹೆ ಒಳಗಡೆ ಪ್ರಾಣದೇವರು ಇದೆ. ಇಲ್ಲಿ 3-4 ಪ್ರಾಣದೇವರು ಇದೆ. ಅವುಗಳು ಕೂಡ ಇಲ್ಲಿ ತಮ್ಗೆ ಪ್ರದರ್ಶನ ಮಾಡ್ತಾರೆ. ಇಲ್ಲಿ ಬಂಡೆ ಮೇಲೆ ಪ್ರಾಣದೇವರ ಪಾದ ಇರತಕ್ಕಂಥದ್ದೊಂದು ದೃಶ್ಯವನ್ನು ತಮಗೆ ತೋರ್ತೀನಿ, ದಯಮಾಡಿ ನೋಡ್ಬೇಕು. ಅತ್ಯಂತ ಕೌತುಕಮಯವಾಗಿರ್ತಕ್ಕಂಥ ಒಂದು ಸ್ಥಳ ಇದು.
ಇಲ್ಲಿ ರಣದೇವರ 2 ಪಾದಗಳನ್ನ ಇಟ್ಟಿರ್ತಕ್ಕಂಥ ದೃಶ್ಯವನ್ನು ಎಲ್ಲರೂ ಕೂಡ ನೋಡ್ತಾ ಇರ್ತಕ್ಕಂಥದ್ದು ನಿಮ್ಗೆ ತೋರಿಸ್ತೀನಿ. ಮೇಲೆ ಹತ್ತಾ ಇದ್ರೆ ಬಲಭಾಗಕ್ಕೆ ಬಂದರೆ ಅಲ್ಲಿ ಪ್ರಾಣದೇವರ ಪಾದಗಳನ್ನ ನೋಡಿ ಆಯ್ತು. ಮತ್ತೆ ಮಂಡೆ ಮೇಲೆ ವಾಪಸ್ ಬರ್ತಾ ಇದ್ದೀವಿ. ಈಗ ಅದ್ಭುತವಾಗಿರ್ತಕ್ಕಂಥ ಪ್ರಾಣದೇವರ 2 ಪಾದಗಳನ್ನ ಮೈಸೂರು ಕಾರ್ಯಕ್ರಮ ನೋಡಿ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಈಗ ಬ್ರಿಡ್ಜ್ಗೋಸ್ಕರವಾಗಿ ನಾವು ಅವರು ಮತ್ತು ನಮ್ಮ ಮೊಮ್ಮಗ ಇಬ್ರು ಕೂಡ ಹೋಗ್ತಾ ಇದ್ದಾರೆ. ವಿಡಿಯೋವನ್ನು ಮಾಡಿದ್ವಿ. ಅತ್ಯಂತ ಅದ್ಭುತವಾದಕ್ಕಂತ ಬ್ರಿಡ್ಜು, ಕಬ್ಬಿಣದಿಂದ ಮಾಡತಕ್ಕಂತ ಬ್ರಿಡ್ಜು, ಅತ್ಯಂತ ತಾಂತ್ರಿಕವಾಗಿ ನಿರ್ಮಿಸಿರತಕ್ಕಂತ ಬ್ರಿಡ್ಜ್ ಇದು. ಸುಮಾರು 1 ನಿಮಿಷಗಳ ಕಾಲ ಟ್ರಾವೆಲ್ ಮಾಡಿದ್ರೆ ಎಷ್ಟು ದೂರ ಆಗತ್ತೋ ಅಷ್ಟು ದೂರಕ್ಕೆ ಬ್ರಿಡ್ಜ್ ಸ್ಥಾಪನೆ ಮಾಡಿದ್ದಾರೆ. ಅತ್ಯಂತ ಕುಶಲಕರ್ಮಿಗಳು ಈ ಒಂದು ಮಂತ್ರಾಲಯದಲ್ಲಿ ಬ್ರಿಡ್ಜ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ಮಂತ್ರಾಲಯದಿಂದ ಅಪ್ಪಣಾಚಾರ್ಯ ಮನೆಗೆ ಹೋಗ್ಬೇಕಾದ್ರೆ, ಪಂಚಮುಖಿಗೆ ಹೋಗ್ಬೇಕಾದ್ರೆ ಈ ಒಂದು ಬ್ರಿಡ್ಜ್ ನಿಮ್ಗೆ ಕಣ್ಣಿಗೆ ಕಾಣುತ್ತೆ. ದಯಮಾಡಿ ನೋಡಿ. ವಿಶೇಷವಾಗಿ ಮಾಡಿರ್ತಕ್ಕಂಥ ಈ ಒಂದು ಬ್ರಿಡ್ಜ್. ಮತ್ತೊಮ್ಮೆ ನೋಡಿ, ಗುರು ರಾಘವೇಂದ್ರ ಸ್ವಾಮಿಯವರ ವೃಂದಾವನವನ್ನ ಮಂತ್ರಾಲಯದಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು. ದಯಮಾಡಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ವೀಕ್ಷಕರಿಗೋಸ್ಕರವಾಗಿ ಈ ಒಂದು ವಿಡಿಯೋವನ್ನು ಮಾಡ್ಕೊಂಡ್ ಬಂದಿದ್ದೀನಿ. ಈ ವಿಡಿಯೋ ತುಂಬ ಕಷ್ಟಪಟ್ಟು ಮಾಡಿರ್ತಕ್ಕಂಥದ್ದು. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಯಾರಿಗೂ ಪರ್ಮಿಷನ್ ಕೊಡೋದಿಲ್ಲ. ಆದರೂ ಕೂಡ ನಾನು ಹೋಗ್ಬಿಟ್ಟು ಅವರ ಪರ್ಮಿಷನ್ ತಗೊಂಡು ವಿಡಿಯೋವನ್ನು ಮಾಡ್ಕೊಂಡ್ ಬಂದಿದ್ದೀನಿ. ದಯಮಾಡಿ ಎಲ್ಲರೂ ಕೂಡ ಈ ವಿಡಿಯೋವನ್ನು ನೋಡಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮಪತಾಯತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಾಧೇನುವೆ. ಬೆಳಿಗ್ಗೆ ಎದ್ದ ಕೂಡಲೇ ಈ ಸ್ಕ್ರೀನ್ ಮೇಲೆ ತೋರಿಸಿರ್ತಕ್ಕಂಥ 3 ಮಂತ್ರಗಳನ್ನ 3 ಸಾರಿ ಜಪಿಸಿ ಸುಖ, ಆನಂದ, ಆರೋಗ್ಯ, ಐಶ್ವರ್ಯಗಳನ್ನು ಪಡೆಯಿರಿ. ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿರೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಡುತ್ತೇನೆ. ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ 3 ಮಂತ್ರಗಳನ್ನ ಬೆಳಗ್ಗೆ ಹೇಳಿ ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿರಿ.